सर्वसिद्धं सर्वसिद्धं शिवप्रदं स्वयं सिद्धमहं वंदे सिद्धारूಢಯತೀಶ್ವರಂ. ಪ್ರಿಯ ಪುಣ್ಯಾತ್ಮರೇ, ಪರಮಾತ್ಮನ ಅಸೀಮ ಕೃಪೆಯಿಂದ, ಸದ್ಗುರುಗಳ ಆಶೀರ್ವಾದದಿಂದ ಶ್ರಾವಣ ಮಾಸದ ಈ ಪವಿತ್ರ ಸಮಯದಲ್ಲಿ ಮನುಷ್ಯನ ಬದುಕು, ಜೀವನ ಹೇಗೆ ಇರಬೇಕು ಅನ್ನೋದನ್ನು ಪ್ರಾಮುಖ್ಯವಾಗಿ ಒಂದೊಂದು ಗುಣಗಳನ್ನು ನಾವು ನಿರೂಪಣೆ ಮಾಡ್ತಾ ಇದ್ದೇವೆ. ಮನುಷ್ಯನ ಜೀವನದಲ್ಲಿ ಎಷ್ಟೇ ಶ್ರೀಮಂತ, ಬುದ್ಧಿವಂತ, ಧನವಂತ ಇವು ಇದ್ದರೂ ಕೂಡ ಇನ್ನೊಬ್ಬರ ಸಹಕಾರ ಇಲ್ಲದೆ ಮನುಷ್ಯ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ಎಷ್ಟು ಜನರ ಉಪಕಾರದ ಅಂದರೆ ಅನಂತ ಜನರ ಉಪಕಾರ ನಮ್ಮ ಮೇಲದ. ಪ್ರಕೃತಿಯಲ್ಲ, ಜನರ ಉಪಕಾರದ, ಪರಮಾತ್ಮನ ಉಪಕಾರ, ಸೂರ್ಯ, ಚಂದ್ರ, ಗಾಳಿ, ಭೂಮಿ, ಈ ಉಪಕಾರವನ್ನು ನಾವು ಎಂದೂ ಮುಟ್ಟಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲದೆ ಪ್ರಕೃತಿಯೊಳಗೆ ಸಮಸ್ತ ಜನರ ಉಪಕಾರ ನಮ್ಮ ಮೇಲದ. ಭಾಳ ನಾವು ಅಂತೇವಿ, ನಮ್ಮಂತೆಗೆ ರೊಕ್ಕದ, ಬಂಗಾರದ ಏನು ಕಡಿಮೆ ಇದೆ ಅಂತೇವಿ. ಒಬ್ಬ ರೈತ ಭೂಮಿಯಲ್ಲಿ ಬಿತ್ತದೆ, ಬೆಳೆ ಬರೆದಿದ್ರೆ ಏನು ರೊಕ್ಕ ತಿನ್ನಕ್ಕೆ ಬರ್ತದೆ? ಬರೋದಿಲ್ಲ. ಒಬ್ಬ ನೇಕಾರ ಮನುಷ್ಯ ನೇಯ್ದು ಅರಿವಿ ಮಾಡದಿದ್ದರೆ ಬತ್ತಲೇ ಇರಬೇಕಾಗ್ತದೆ, ಅವ ಬೇಕೇ. ಹೊತ್ತು ಹೊಂಟು ಎಷ್ಟು ಆರು ಕೂಡ ನಿಮ್ಮದು ಕಸ ಹೊಡೆಯವರೇ ಬೇಕು. ಜಗತ್ತಿನ ಪರಮಾತ್ಮನ ಉಪಕಾರ ನಾವು ಎಷ್ಟು ಜನ್ಮ ತಾಳಿದರೂ ಕೂಡ ಮುಟ್ಟಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಷ್ಟೇ, ಹೇ ಪರಮಾತ್ಮ, ಹೇ ಭಗವಂತ, ಸಮಸ್ತ ಜಗತ್ತಿನ ಋಣ ನನ್ನ ಮೇಲದ. ನಾವು ಏನು ಮಾಡಿದ್ದೀವಿ ಅದನ್ನು ಉಣಬೇಕಾಗ್ತ, ಇದು ನಿಶ್ಚಿತ ಅದ, ಅದ್ರಾಗ ಯಾವ ಸಂಶಯ ಇಲ್ಲ. ಸಾಲ ತಗೊಂಡಿದ್ರೆ ಕೊಡಬೇಕು, ಕೊಟ್ಟಿದ್ರೆ ತಗೋಬೇಕು. ಈ ಜನ್ಮ ಅಲ್ಲ, ಯಾವ ಜನ್ಮದಲ್ಲಿ ಕೂಡ ಅದನ್ನು ಮುಟ್ಟಲಾರದೆ ಗತಿ ಇಲ್ಲ. ನಾವಂತೆ ಆಯ್ತು ಬಿಡು, ಸಾಯ್ತೇವೆ, ಇನ್ನೇನು ಕೇಳ. ಇಲ್ಲ, ಸತ್ತ ಬಳಿಕ ಮುಂದೆ ಹುಟ್ಟಿ ಬರಬೇಕು, ಕೊಡಕ್ಕೆ ಕೊಟ್ಟು ಬರಬೇಕು. ಅದಕ್ಕೆ ಅನ್ಯಾಯ ಅತ್ಯಾಚಾರ ಮನುಷ್ಯ ಮಾಡಕ್ಕೆ ಹೋಗಬಾರ್ದು. ಹುಡುಗಾಟಿ ಹೇಳ್ತಿರ್ತಾನೆ, ಯಾವುದೋ ಒಬ್ಬ ಮನುಷ್ಯ ದಾರಿ ಹಿಡಿದು ನಡೆದಿದ್ದ, ಆ ದಾರಿ ಪಕ್ಕದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಗಿಡಗಳು, ಪ್ಯಾರ್ಲೆ ಹಣ್ಣ, ಮೋಸಂಬಿ ಇದ್ದು. ಸ್ವಾಭಾವಿಕ ಮನುಷ್ಯನಿಗೆ ಹಣ್ಣು ಹೆಣ್ಣು ಕಂಡ್ರೆ ಆಸೆ ಮಾಡದವರು ಯಾರು ಸರ್ವಜ್ಞ. ಹೆಣ್ಣ ಹಣ್ಣ ಇವೆರಡು ಕಂಡು ಅಂದ್ರೆ ಮನುಷ್ಯನಿಗೆ ಆಸೆ ಉತ್ಪನ್ನ ಆಗ್ತದೆ. ದಾರಿಗೆ ಹೋಗು ಮನುಷ್ಯ ಅಕಸ್ಮಾತ್ ಒಳಗೆ ಸೇರಿದ, ಯಾರು ಇಲ್ಲ ನೋಡ್ದ, ಒಂದು ಹಣ್ಣು ಕಿತ್ಕೋಬೇಕಂತ ಪ್ರಯತ್ನ ಮಾಡ್ದ. ಅಲ್ಲಿ ಬೆಚ್ಚ ಅಂತ ಹಾಕಿರ್ತಾರೆ, ಗೊತ್ತಿರಬೇಕು ಮನುಷ್ಯರದು. ಅಂಜಿಸ್ಲಿ ಅಂತ ಗುಬ್ಬಿಕ್ಕಾಗಿ ಅಂಜಲಿ ಅಂತ ತಿಳ್ಕೊಂಡು ಒಂದು ಕಟ್ಟಿಗೆ ನಡೆಸಿ ಅದರ ಮೇಲೆ ಒಂದು ಎಮ್ಮೆ ಖೋಡ ಮಾರಿ ಸಿಗಿಸಿದ್ರು. ಹೋಗಿ ಇವ ಹಣ್ಣು ಕಿತ್ತದ, ಆವಾಜು ಬಂತು, ನಗುದು, ಕ್ವಾಕ್ 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 ನಗಕ್ಕೆ ಹತ್ತಿದ್ರು. ಅರೆ ಯಾರು ಕುಂತಾರಪ್ಪ, ಆ ಕಡೆ ಈ ಕಡೆ ನೋಡಿದೆ, ಯಾರೂ ಕಾಣಲಿಲ್ಲ. ಯಾರು ನಗ್ತಾರ ಅನ್ನೋದ್ರಾಗೆ ಆ ಎಮ್ಮೆ ಮಾರಿ ಸತ್ತು ಹೆಣದ ಎಮ್ಮೆ ಮಾರಿ ಅದು ನಗುದು ಕಂಡು ಆಶ್ಚರ್ಯ ಆಯ್ತು ಅವನಿಗೆ.
ಯಾಕೆ ನಗತಿ ಅಂತ ಕೇಳ್ದ. ಹಿಂದಿನ ಜನ್ಮದೊಳಗೆ ನಾ ಎಮ್ಮಿದ್ದೆ, ಒಂದು ಸೊಲಗಾಯಿ ತಿಂದದ್ದಕ್ಕೆ ಸತ್ತು ಅವನು ಹೊಲ ಕಾಯಕ್ಕೆ ಇಲ್ಲಿ ಬಂದೀನಿ, ಕೊಂಬಾಗಿ ಬಂದೀನಿ. ನೀ ಇವನಲ್ಲಿ ಹಣ್ಣು ಕದ್ದಿ ಅಂದ್ರೆ ಮುಂದೆ ನೀ ಏನಾಗಿ ಹುಡ್ತಿ ಅಂತ ನಾನು ನಗಕತ್ತೀನಿ ಅಂತ. ಅದು ಅಲ್ಲಿದಲ್ಲೇ ಕೈ ಬಿಟ್ಟು ಹೋದಂತಮ್ಮ. ಪುಣ್ಯಾತ್ಮರೇ, ನಾ ಮಾಡಿದ ಪಾಪ ಪುಣ್ಯ ಯಾರು ಗೊತ್ತಿಲ್ಲ ಅಂತ ಅನ್ನಂಗಿಲ್ಲ. ಸೂರ್ಯ ಅದಾನೆ, ರಾತ್ರಿ ಮಾಡಿದ್ರೆ ಚಂದ್ರ ಅದಾನೆ, ವಾಯು ದೇವತ ಅದಾನೆ, ಇವರೆಲ್ಲರೂ ಕೂಡ ಕಣ್ಣು ಮುಚ್ಚಿ ಕುಂತಿರಂಗಿಲ್ಲ. ಅದಕ್ಕೆ ಬಹಳ ಎಚ್ಚರದಿಂದ ಮನುಷ್ಯ ಏನಪ್ಪ ಅಂತ ಮಾಡಬೇಕು. ನಾನು ಇವತ್ತು ಮಾಡೀನಿ ಪಾಪ, ಇವತ್ತು ಪುಣ್ಯ ಮಾಡೀನಿ ಮುಗೀತು ಅಂತ ಅಲ್ಲ, ಆಯುಷ್ಯ ಮುಗೀತದೆ, ಪಾಪ ಹಾಗೇ ಇರ್ತದೆ, ಪುಣ್ಯ ಹಾಗೇ ಇರ್ತದೆ. ಅದನ್ನು ಮುಟ್ಟಿಸಲಿಕ್ಕೆ ಮತ್ತೆ ಹುಟ್ಟಿ ಬರಾಕಬೇಕು. ರಾಜಸ್ಥಾನದೊಳಗೆ ಒಂದು ಮಕರಾನದಾಗ ಒಂದು ಸುಂದರ ಘಟನೆ ಘಟಿಸ್ಯದ. ಒಂದು 40-50 ವರ್ಷ ಹಿಂದೆ ಒಂದು ಘಟನೆ ಆದದ್ದು, ಸುಳ್ಳಲ್ಲ, ಆದದ್ದು ಘಟನೆ. ಈಗಿನಂಗ ಹಳ್ಳಿ ಮೊದಲ ಊರು ಗೌಡ್ರಿಗೆ ಒಂದು ಮುಲ್ಕಿ ಹೊಲ ಅಂತ ಕೊಡ್ತಿದ್ರು. ಊರಾಗ ಒಂದು ಧರ್ಮಶಾಲೆ ಇರ್ತಿತ್ತು. ಯಾರೇ ದಾರಿ ತಪ್ಪಿ ಬಂದರೆ, ವಸ್ತಿ ಮಾಡಿದ್ರೆ ಅವ್ರಿಗೆ ಉಣಾಕ ಇರಾಕ ಜಾಗ ಇರಲಿ ಅಂತ ಹಿಂದಕ್ಕೆ ಮಾಡ್ತಿದ್ರು. ಈಗ ಹೋಗ್ಯಾವ. ಅದಕ್ಕೆ ಕುಲ್ಕರ್ಣಿ ಹೊಲ, ಗೌಡ್ರ ಹೊಲ ಕೊಡ್ತಿದ್ರು. ಸರಿ ಕುಡಿಯೋಕ್ಕಲ್ಲ, ಬಂದವರಿಗೆ ಏನು ವ್ಯವಸ್ಥೆ ಮಾಡೋಕ್ಕಂತ ಕೊಡ್ತಿದ್ರು ಸರ್ಕಾರ. ಮೊದಲು ಗೌಡ್ಕಿ ಹೊಲ. ಒಂದು ಧರ್ಮಶಾಲೆಯೊಳಗೆ ಸಣ್ಣ ಕೂಸಿನ ತೊಗೊಂಡು ಗಂಡ ಹೆಂಡತಿ ಇದ್ದರು. ಅಲ್ಲೇ ಏನಪ್ಪ ಅಂತ ಕೇಳಿದ್ರೆ, ಒಬ್ಬ ಊರಿಗೆ ಹೋಗವ ಹಾವು ಆಡ್ಸವ ಅವನೂ ಇದ್ದ. ಅಲ್ಲೇ ವಸ್ತಿ ಮಾಡಿದ್ದು. ರಾತ್ರಿ ಮುಂಜಾನೆ ಎದ್ದು ಹೋಗೋದಂತ. ಮುಂಜಾನೆ ಇದ್ದು ರೂಮ್ ಸ್ವಚ್ಛ ಮಾಡ್ಬೇಕಂತ ಹೆಣ್ಮಗಳು ಕೂಸಿಗೆ ಹೊರಗೆ ಕುಂಡ್ರಿಸಿ ಗಂಡ ಹೆಂಡತಿ ಒಳಗೆ ಬಂದರು. ಇದು ಆದ ಘಟನೆ ಮಕರಾನದೊಳಗೆ, ರಾಜಸ್ಥಾನದ. ಬಂದು ಒಳಗಿಟ್ಟು ಸ್ವಚ್ಛ ಮಾಡಿ ಹೊರಗೆ ಹೋಗೋದ್ರಾಗ ಆ ಕೂಸಿನ ಮುಂದೆ ಒಂದು ಹಾಮ, ದೊಡ್ಡ ನಾಗರಡಿ ಹಾವು ಕುಂತಾವ. ಅವ್ವ ಅಪ್ಪ ನೋಡಿ ಗಾಬರಾಗಿ ಅಳಕತ್ತರು. ಹುಡುಗ ಮಣ್ಣು ತಗೋತದ, ಹಾವಿಗೆ ಒಗಿತದ. ಹಾವು ಸುಮ್ಮಕೊಂಡಿರ್ತದೆ, ಮಣ್ಣು ತಗೋತದ, ಒಗಿತದ. ದೊಡ್ಡ ನಾಗರ ಹಾವ, ಕಾಳಿಂಗ ಸರ್ಪ. ಕಡಿಯಕ್ಕೆ ತಯಾರಿಲ್ಲ. ಅವ್ವ ಅಪ್ಪ ಚೀರಿದ್ರು. ಅಲ್ಲೇ ಒಬ್ಬ ಏನಪ್ಪ ಅಂದ್ರೆ ಆಟ ಆಡ್ಸೋ, ಅವನು ಮಲಗಿದ್ದ ಅಲ್ಲೇ. ಈ ಗದ್ದಲ ಮಾಡಿ ಅವ ಹೊರಗೆ ಬಂದ. ಹಾವುಗಾರ ಆಶ್ಚರ್ಯ ಆಯ್ತು ಅವನಿಗೆ. ಸುಮ್ಮ ಕುಂತವ್ರಿಗೆ ಕಡಿತಾವ ಹಾವ. ಹುಡುಗನ್ ಹಾವಿನ ತಲೆ ಮೇಲೆ ಮಣ್ಣು ಹಾಕ್ತಾನೆ, ಆದರೂ ಸುಮ್ಮ ಸರಿತದ, ಸುಮ್ಮ ಕೂಡ ಏನು ಮಾಡೋದಲ್ಲ, ಇಂಥ ದೊಡ್ಡ ಘಟಸರ್ಪ ಅಂತ ವಿಚಾರ ಮಾಡಿ ಹೆಂಗೆ ಮಾಡಬೇಕು ಅಂದ್ರೆ ಸಮಸ್ಯೆ ಆಯಿತು. ಹಾವ ಏನಪ್ಪ ಅಂತ ಕೇಳಿದ್ರೆ, ಆ ಒಂಟಿ ತೋಣಿನ ವಸ್ತಿ ಮಾಡಿದ್ದ ಅವನಿಗೆ ಕಡಿತು, ಅವ ಸತ್ತ. ಯಾವ ಹಾವು ಇತ್ತು ಅವ ಸತ್ತ, ಹಾವು ಕಡಿದು. ಹುಡುಗು ಕಡಿವಲ್ಲದು. ಒಂದು ಸಾವನ್ನ ಎಲ್ಲ ಆ ಮನುಷ್ಯನು ಅಳಕತ್ತರು. ಒಂಟಿ ಪೈಕಿ ಅವ್ರ ಮಂದಿ ಅಳಕತ್ತರು. ಅಲ್ಲೇ ಹಾವು ಆಡ್ಸೋನು ಅಲ್ಲೇ ಇದ್ದ. ಅವತ್ತು ಅಲ್ಲೇ ನೋಡಿ ಎಲ್ಲರೂ ಗಾಬರಿ ಆದರು. ಹೆಂಗರು ಮಾಡಿ ನನ್ನ ಮಗನಿಗೆ ಉಳಿಸ್ರಿ ಅಂತ. ಮಗ ಉಳಿದ ಆ ಒಂಟಿ ಅವ ಸತ್ತ, ಕಡಿದು. ಆವಾಗ ಆ ಒಂಟಿ ಪೈಕಿ ಹೆಣ್ಮಗಳು ಅಳ್ತಾಳೆ, ಕರೀತಾರೆ. ಹಾವುಗಾರ ಹೊರಗೆ ಬರ್ತಾನೆ.
ನೋಡ್ರಿ, ಯಾರು ಒಂದು 8-10 ವರ್ಷದ ಹುಡುಗನ ತೊಗೊಂಬರ್ರಿ, ಇಲ್ಲಿ ಹಾವು ಕಡೋದು ಹೋಗ್ಯದಲ್ಲ, ಅದು ಕರ್ಕೊಂಬರ್ರಿ. ಹುಡುಗಗೆ ಕರ್ಸಂದ್ರು. ಆ ಹುಡುಗನೊಳಗೆ ಹಾವುಗಾರ ಏನಪ್ಪ ಅಂತ ಕೇಳಿದ್ರೆ ಮಂತ್ರ ಊದಿ ಆ ಹುಡುಗನ ಸತ್ತ ಆತ್ಮ ಏನಿತ್ತಲ್ಲ ಅದು ಅವನೊಳಗೆ ಪ್ರವೇಶ ಮಾಡಿಸಿದ. ಪ್ರವೇಶ ಮಾಡಿಸುವ ಬಳಿಕ ಕೇಳ್ತಾನೆ ಹಾವಿಗೆ, ಹಾವು ಅವನ ಮನೆ ಶರೀರದ ಬಂದದ 10 ವರ್ಷದ ಹುಡುಗ, ಯಾಕಪ್ಪ ನೀ ಯಾಕೆ ಕಡ್ದಿ ಅಂತ ಕೇಳ್ತು. ಹುಡುಗ ಮಣ್ಣು ಚೆಲ್ಲಿದ್ರೂ ಕಡಿಲಿಲ್ಲ, ಈ ಮನುಷ್ಯನಿಗೆ ಯಾಕೆ ಕಡಿದೇನಿ? ಯಾವ ಹುಡುಗನ ಒಳಗೆ ಹಾವಿನ ಆತ್ಮ ಸೇರಿತ್ತು ಆ ಹುಡುಗ ಮಾತಾಡ್ತವ, ಪೂರ್ವ ಜನ್ಮದಲ್ಲಿ ಈ ಪುಣ್ಯಾತ್ಮನ ಕಡೆಯಿಂದ ನಾ 2 ರೂಪಾಯಿ ತಗೊಂಡಿದ್ದೆ, 200 ರೂಪಾಯಿ ಮುಟ್ಟಿಸಲಾರದೆ ಸತ್ತಿನ. ಈ ಜನ್ಮದೊಳಗೆ ಹಾವಾಗಿನಿ, ಅವನ ಉಪಕಾರ ತೀರಿಸಿಲ್ಲ. ಆ ಹುಡುಗ ನನ್ನ ಮೇಲೆ ಮಣ್ಣು ಹೋಗಿದ್ದ, ಛೇ ನಿನ್ನ ಜನ್ಮ ಸಾಲ ತಗೊಂಡು ಸತ್ತಿದ್ದೆ, ನಿನಗೆ ನಾಚಿಕೆ ಬರೋದಿಲ್ಲ ಅಂತ ಮಣ್ಣು ಚಲ್ತಾನೆ. ನಾನು ಮಾರಿಗೆ ಥೂ ಅಂತ ಮಣ್ಣು ಉಳ್ತಾನೆ. ಪರಂತು ಅವ ಸಾಲದಾಗ ನಾ ಇದ್ದೀನಿ, ಏನೂ ಮಾಡೋಕ್ಕೆ ಬರಂಗಿಲ್ಲ. ನನ್ನ ಅಪಮಾನ ಸಹನ ಮಾಡ್ಬೇಕಂತೀನಿ. ಯದಿ ಇವ ಬದುಕಬೇಕು, ಅವನಿಗೆ ಕಡ್ದೀನಿ, ಅವನಿಗೆ ಬದುಕಬೇಕು ಅಂದ್ರೆ 500 ರೂಪಾಯಿ ತಂದು ಕೊಡು ಅಂತ ಹೇಳ್ರಿ. 500 ರೂಪಾಯಿ ತಂದು ಕೊಟ್ರಿ ಅಂದ್ರೆ ಅವನಿಗೆ ನಾ ವಿಷ ವಾಪಸ್ ತಗೋತೀನಿ ಅಂತ ಹೇಳ್ತಾ ಹಾವ. ಆವಾಗ 500 ರೂಪಾಯಿ ಕೊಟ್ಟ ಬಳಿಕ ಆವಾಗ ಹಾವ ಬಂದು ಆ ವಿಷ ವಾಪಸ್ ತಗೊಂಡದ. ಅವಾಗ ಎದ್ದಾನ, ನನ್ನ ಸಾಲು ಮುಟ್ಟಿತು, ಈ ಜನ್ಮದಾಗ ನಾ ಹಿಂದೆ ಕೊಟ್ಟಿದ್ದೆ, ಅದು ಮುಟ್ಟಿಸಿಲ್ಲ, ಈಗ ಮುಟ್ಟಿತು ನೋಡು ಅಂತ ಹೇಳಿ ಏನಪ್ಪ ಅಂದ್ರೆ ಹಾವು ಹೋಯ್ತಂತ. ಇದು ಮಕರಾನದಾಗ ಆದ ಘಟನೆ, ರಾಜಸ್ಥಾನದಾಗ. ಪುಣ್ಯ ಆತ್ಮರೇ ಬಾರದು ಬಪ್ಪದು ತಪ್ಪದು ಮಾಡಿದ್ದುಣ್ಣು ಮಹಾರಾಯ ಅಂತ ಮಹಾತ್ಮರು ಹೇಳಿದ್ದಾರೆ. ನಾವಂತೇವೆ ನಮ್ಮ ಮುಂದಿಂದ ಗೊತ್ತಿಲ್ಲ, ಏನು ಹಾಕೋದು ಬಿಡು, ಮುಂದೆ ಯಾರು ಹಾಕ್ತಾರೋ, ಯಾರು ಹುಟ್ಟು ಬರ್ತಾರೋ, ಯಾರು ಹೋಗ್ತಾರೋ. ಈಗ ಹೆಂಗೆ ಹುಟ್ಟು ಬಂದಿದೆ ಹಂಗೆ ಹುಟ್ಟು ಬರ್ತೀವಿ. ಈಗ ಯಾರು ನಿನ್ನ ಕರೆದಿದ್ರು ಬಾ ಅಂತ, ಬಾಪ ನಿನ್ನ ಕರೆದಿದ್ರು ಬಂದಿದ್ದೀನಿ. ಯಾಕೆ? ನೀ ಮಾಡಿದ ಪುಣ್ಯ ಪಾಪ ಫಲ ಉಣ್ಣಕ್ಕೆ ಬಂದಿದೆಯಲ್ಲ. ಹಿಂದೆ ಮಾಡಿದ ಪುಣ್ಯ ಇಂದು ಉಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೆ ಉಣಬೇಕು ಆತ್ಮ, ಶಾಸ್ತ್ರ ಹೇಳ್ತದೆ. ಅದಕ್ಕೆ ಮನುಷ್ಯನಿಗೆ ಮ್ಯಾಲಿಂದ ಮ್ಯಾಲೆ ನಮ್ಮವ್ರು ಹೇಳ್ತಾರೆ, ದಾನ ಮಾಡಿರಿ, ಧರ್ಮ ಮಾಡಿರಿ, ಪರೋಪಕಾರ ಮಾಡಿರಿ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಮನುಷ್ಯನ ಅಂತ್ಯಕ್ಕೆ ಇಲ್ಲದಕ್ಕೆ ದಾನ ಮಾಡೋದಿಲ್ಲ. ಎಂತೆಂಥವ್ರು ಆಗಿ ಹೋಗ್ಯಾರ್ರಿ. ಈಗೀಗ ಈಶ್ವರ್ಚಂದ್ರ ವಿದ್ಯಾಸಾಗರ್ ಇದ್ರು ಕಲ್ಕತ್ತಾದೊಳಗೆ. ಯಾರೋ ಒಂದು ಮನೆ ಮುಂದೆ ಹಾಯ್ದು ಹೋಗ್ತಿದ್ರು. ರಾತ್ರಿ ಬೆಳಕಿತ್ತು. ಲಕ್ಷ್ಯ ಕೊಡ್ರಿ, ರಾತ್ರಿ ದೀಪ ಆರಿಲ್ಲ ಅಂದ್ರೆ, ದೀಪ ಹಚ್ಚಾರಂದ್ರೆ ಅವ್ರ ಮನೆಗೆ ಏನೋ ತ್ರಾಸ ಅದ ಅಂತ ತಿಳ್ಕೋಬೇಕು. ದೀಪ ಆರಿಸಿ ಮಕ್ಕೋತೀರಿ. ರಾತ್ರಿನೂ ದೀಪ ಇತ್ತಂದ್ರೆ ಆ ಮನೆಯೊಳಗೆ ಏನಾರ ಕಷ್ಟ ಇರಲಿಕ್ಕೆ ಬೇಕು. ಸಾಗರ ನೋಡಿದರು, ಮನೆಯಾಗ ಊಟ ಇಲ್ಲ, ಉಪವಾಸದ. ಸಾಲದವರು ಬಂದು ನಿಂತಾರೆ. ಬಹಳ ಆಶ್ಚರ್ಯ ಆಯಿತು ನೋಡಿ. ಮನೆಗೆ ಹೋದರು. ಅವ್ವ ನಿನ್ನ ಕೈಯನ್ನು ಪಾಟ್ಲಿ ಕೊಡ್ತೀ ಅಂದರು. ಯಾಕೆ ಮಗ, ಯಾಕೆ ಪಾಟ್ಲಿ ಬೇಕು? ಯವ್ವ ಬಹಳ ದುಃಖದಾಗ ಅದಾರ ತಾಯಿ, ಬಹಳ ದುಃಖದಾಗ ಅದ. ರಾತ್ರಿ ಉಣಾಕಿಲ್ಲ, ಉಣಾಕ್ ಅನ್ನಿಲ್ಲ, ಮಲಗಬೇಕಂದ್ರೆ ನಿದ್ದೆ ಬರಂಗಿಲ್ಲ ತಾಯಿ, ಭಾಳ ಕಷ್ಟದಾಗ ಅದಾರ. ಆ ತಾಯಿ ಎಂತಕ್ಕಿರಬೇಕು, ತೆಗೆದು ಪಾಟ್ಲಿ ಕೊಟ್ಟು, ಯವ್ವ ನಾ ಮುಂದೆ ದೊಡ್ಡವಾಗ್ತೀನಲ್ಲ, ಯಾವಾಗ ಗಳಿಸ್ತೀನಲ್ಲ ಅವಾಗ ನಿನಗೆ
ಪಾಟ್ಲಿ ಮತ್ತೆ ತಂದು ಕೊಡ್ತೀನಿ, ಮಾಡಿಸಿ ಕೊಡ್ತೀನಿ ಅಂತ ಈಶ್ವರಚಂದ್ರ ವಿದ್ಯಾಸಾಗರ್ ಹೋಗಿ ಅದನ್ನು ಅವರ ದುಃಖ ಪರಿಹಾರ ಮಾಡಿದರು. ಮುಂದೆ ದೊಡ್ಡವರಾದರು, ವಿಖ್ಯಾತ ಆದರು, ಸಾಕಷ್ಟು ಧನ ಗಳಿಸಿದರು. ಲಕ್ಷಗಟ್ಟಲೆ ಧನ ಗಳಿಸಿ ಅವರವನು ಮುಂದೆ ತಂದಿಟ್ಟು, ಅವ ನೀ ಕೊಟ್ಟಿದ್ದೆಲ್ಲ ಇತ್ತು ಆಕೆ ಎಂಥ ತಾಯಿ ಇರಬೇಕು. ಮಗ ಅದನ್ನು ಜಗತ್ತು ಕಲ್ಯಾಣ ಕೊಟ್ಟೀನಿ. ನನ್ನ ಮ್ಯಾಲೆ ಒದೇ ಖರೆ ಮಗ ನೀ ಆಗಿದ್ರೆ 3 ಕೆಲಸ ಮಾಡಿ ಮಗ, ಆ ರೊಕ್ಕ ನನಗೆ ಬೇಡ. ಜನರ ಸಲುವಾಗಿ ಒಂದು ಶಾಲೆ ತೆಗಿ, ಜ್ಞಾನದಾನ ಮಾಡು. ನನಗೆ ಬೇಡ ರೊಕ್ಕ, ಜ್ಞಾನದಾನ ಶಾಲೆ ತೆಗಿ. ಇದು ಮೊದಲನೇದು ನಾನು ಬಹುಮಾನ ಕೊಟ್ಟದ್ದು. ಎರಡನೇದು ಮಗ ಜಗತ್ತಿನೊಳಗೆ ಬಹಳ ರೋಗಿ ಅದ, ರೊಕ್ಕಿಲ್ಲ ಯಾರಂತ ಯಾಕೆ, ಔಷಧ ತೊಗೊಳಗೆ ರೊಕ್ಕಿಲ್ಲ, ದವಾಖಾನೆ ರೊಕ್ಕಿಲ್ಲ, ಡಾಕ್ಟ್ರ್ ಕೊಡೋಕೆ ರೊಕ್ಕಿಲ್ಲ, ಬಡವ್ರು ಅದಾರ ಮಗ. ನಾನು ರೊಕ್ಕ ವಾಪಸ್ ಕೊಟ್ಟಂಗೆ ಯಾಕಂದ್ರೆ ಒಂದು ಹಾಸ್ಪಿಟ್ಲ್ ತೆಗಿ ಮಗ, ಒಂದು ಹಾಸ್ಪಿಟ್ಲ್ ತೆಗಿ. ಇನ್ನೊಂದು ಮಗ, ಜನರಿಗೆ ಎಷ್ಟು ದುಡಿದ್ರು ಕೂಡ ಹೊಟ್ಟಿಗೆ ಸಾಲಂಗಿಲ್ಲ, ದುಡ್ಯಾಕೆ ಕೆಲಸ ಇಲ್ಲ, ದುಡಿದ್ರೆ ಹೊಟ್ಟಿಗೆ ತುಂಬಿಟ್ರೆ ರೊಕ್ಕಿಲ್ಲ. ಮಗ ಒಂದು ಅನ್ನ ಛತ್ರ ತೆಗಿಯಪ್ಪ, ಒಂದು ಅನ್ನ ಛತ್ರ ತೆಗಿ, ಒಂದು ಅನ್ನ ಛತ್ರ, ಒಂದು ದವಾಖಾನೆ, ಒಂದು ಸಾಲಿತು ಇದೆ ಅಂದ್ರೆ ನಿಮ್ಮವ್ನ ಋಣ ಮುಟ್ಟದ ಹಾಕದ ಮಗ, ಅದು ಮಾಡು ಅಂತ ಅವ್ರ ತಾಯಿ ಅವ್ರಿಗೆ ಹೇಳಲ್ಲ ಅಂತ. ಇದಕ್ಕೆ ಉಪಕಾರ ಅಂತಾರೆ. ಬಂಗಾರ ಬೆಳ್ಳಿ ಕೊಳ್ಳ ಹಾಕೊಂಡ್ರೆ ಏನಾಗೋದಿಲ್ಲ, ಅದು ನಿಮ್ಮ ಜೊತೆಗೆ ಬರೋದೂ ಇಲ್ಲ. ಆ ಪುಣ್ಯಾತ್ಮಳ 100 ವರ್ಷದ ಹಿಂದಿನ ಮಾತನ್ನ ಹೇಳಕತ್ತೀನಿ ನಿಮಗೆ. ಇನ್ನೂವರೆಗೆ ಜೀವಂತರಾಗಿ ಪುಣ್ಯ ತಾಯಿ, ಎಂಥ ತಾಯಿ ಇರಬೇಕು. ಪುಣ್ಯಾತ್ಮರೇ ಕರಕ್ಕೆ ದಾನವೇ ಭೂಷಣ. ಕೊಡ್ರಿ, ಕೊಡೋರು ನೋಡಿ ಆನಂದ ಪಡ್ರಿ, ದ್ವೇಷ ಮಾಡಬೇಡ್ರಿ. ಅವ್ರು ಕೊಡ್ತಾರೆ, ಇವ್ರು ಕೊಡಲಿ, ಯಾರು ಕೊಡ್ತಾರೆ, ಯಾರು ಕೊಡಂಗಿಲ್ಲ. ಎಲ್ಲಿ ಮುಟ್ಟುವುದು ಮುಟ್ತದೆ, ಅದು ಕೊಡ್ಬೇಕು. ಎಲ್ಲಿ ಕಡೆಗೆ ಮುಟ್ತದೆ ಅದು ಮುಟ್ಟುವುದು ನಿಯಮದ. ಅದಕ್ಕೆ ಮನುಷ್ಯ ಕೊಡಕ್ಕೆ ಕಲೀರಿ, ದಾನ ಮಾಡಕ್ಕೆ ಕಲೀರಿ. ದಾನ ಮಾಡಿದವ್ರಿಗೆ ಚಪ್ಪಾಳಿ ಬಡೀರಿ. ನೀವು ಹಂಗೆ ಮಾಡಂಗಿಲ್ಲ. ಅಕ್ಬರ ಬೀರ್ಬಲ್ ಇಬ್ಬರು ಇದ್ರಂತ. ಬೀರ್ಬಲ್ ಭಾಳ ಶಾಣೆ, ಥಟ್ನೆ ಉತ್ತರ ಕೊಡ್ತಿದ್ದ, ಅಷ್ಟು ಚಾಣಾಕ್ಷ ಇದ್ದವು. ಅವನು ತಾಯಿ ತಂದೆ ಕಳೆದುಕೊಂಡು ಸಣ್ಣವಿರುವಾಗ ಕಷ್ಟಪಟ್ಟಂಥ ಬ್ರಾಹ್ಮಣ ಅವ. ರಾಜ ಅನಂತ ಪಂಡಿತರು ದ್ವೇಷ ಮಾಡ್ತಿದ್ದಾರೆ. ಅವ ಏನು ಶಾಣೆನ, ಅವನಿಗೆ ಮಾಡ್ತಾರೆ, ಅವನದೇ ಹೇಳ್ತಾರೆ, ಇರ್ತಾವ, ಎಲ್ಲ ಕಡೆ ಇರ್ತಾವ. ಸಮಾನ ಬುದ್ಧಿ ಇದ್ದವರು, ಸಮಾನ ವ್ಯಾಪಾರ ಮಾಡೋರು, ಒಬ್ರಿಗೊಬ್ಬರು ಚಲೋ ಇರಂಗಿಲ್ಲ. ಅದು ಮ್ಯಾಲ ಚಲೋ ಕಾಣ್ತಾರೆ, ಒಳಗಿರ್ತಾವ. ಅವನ ಅಂಗಡಿ ಹಾಳಾಗಲಿ, ನನ್ನ ಅಂಗಡಿ ಮುಂದೆ ಬರಲಿ. ಸಮಾನ ವ್ಯಾಪಾರ, ಸಮಾನ ಉದ್ಯೋಗ ಮಾಡೋರು, ಅಷ್ಟು ಪ್ರೀತಿಯಿಂದ ಇರೋರು ಬಹಳ ಕಡಿಮೆ. ಅವ್ರು ಹಾಳಾಗಲಿ, ನಾವು ಚಲೋ ಆಗಲಿ. ಅವ್ರ ಅಂಗಡಿ ಮುಚ್ಚಲೇ, ನಮ್ಮ ಅಂಗಡಿ ತಯಾರಿಗೆ. ಬುದ್ಧಿನೇ ಇದು ಇರ್ತದೆ ಮನುಷ್ಯಂದು. ಬೀರ್ಬಲಿಗೆ ಎಲ್ಲರೂ ದ್ವೇಷ ಮಾಡ್ತಿದ್ರು. ದ್ವೇಷ ಮಾಡೋ ಕಾಲಕ್ಕೆ ರಾಜ ಅವನ ಮೇಲೆ ಬಹಳ ಪ್ರೀತಿ, ಯಾಕಂದ್ರೆ ಶಾಣೆ ಅದಾನ. ಶಾಣೆರಿಗೆ ಶಾಣೆ ಅನ್ಬೇಕು, ದಡ್ರಿಗೆ ದಡ್ಡ ಅನ್ಬೇಕು, ಪುಣ್ಯಾತ್ಮರಿಗೆ ಪುಣ್ಯ ಅನ್ಬೇಕು. ಏನು ಗಂಟು ಹೋಗಿದೆ ನೀವು ಅನ್ನಕ್ಕೆ ಒಪ್ಪಕ್ಕೆ? ರಾಜ ಬಹಳ ಶಾಣೆ, ಬುದ್ಧಿವಂತ ರಾಜ. ಭಾಳ ಶಾಣೆಯರು ರಾಜ ಹಂಗಿಲ್ಲ, ಬುದ್ಧಿವಂತ ರಾಜ ಆಗ್ತಾರೆ. ಇದು ತಿಳ್ಕೊಳ್ಳಿ. ಬರೀ ಶೂರ ರಾಜ ಹಂಗಿಲ್ಲ, ಬುದ್ಧಿವಂತ ರಾಜ ಆಗ್ತಾರೆ. ರಾಜ ಭಾಳ ಬುದ್ಧಿವಂತಿದ್ದ. ಎಲ್ಲ ದ್ವೇಷ ಮಾಡಿ ಪಂಡಿತರು ಒಂದು ದಿವಸ ಸಭಾದಾಗೆಲ್ಲ ಕುಂತಿದ್ರು. ಕುಂತ ಕಾಲಕ್ಕೆ ಬೀರ್ಬಲ್ ಎಷ್ಟು ಶಾಣೆ ಅದನಂತ
ಗೊತ್ತು ಮಾಡ್ಬೇಕಂತ ಕೇಳಿದ್ರು. ರಾಜ ಎಲ್ಲರಿಗೆ ಕೈ ತೋರಿಸ್ದ. ನನ್ನ ಕೈ ಕಾಣ್ತಾವೆ, ನಿಮ್ಮ ಹೇಗೆ ಕಾಣ್ತಾವ್ರಿ? ಕೈಯಾಗ ಕೂದಲು ಯಾಕಿಲ್ಲ ಅಂದವ ರಾಜ. ಕೈಯಾಗದಲ್ಲಿ ಕೂದಲು ಯಾಕಿಲ್ಲ? ಕೈಯಾಗ ಕೂದಲು ಯಾಕಿಲ್ಲ? ಎಷ್ಟು ಮಜಾ ಅದ ನೋಡ್ರಿ. ಗಡ್ಡದಾಗ ಅದಾವ, ಮೂಗನಾಗ ಅದಾವ, ಎಲ್ಲ ಕಡೆ ಕೂದಲ. ಕೈಯಾಗೆ ಕೂದಲಿಲ್ಲ. ಮೈ ತುಂಬ ಕೂದಲ, ಕೈಯಾಗ ಯಾಕೆ ಕೂದಲಿಲ್ಲ? ರಾಜ ಕೇಳ್ದಾನ, ಕೈಯಾಗ ಯಾಕೆ ಕೂದಲಿಲ್ಲ? ಎಲ್ಲ ಪಂಡಿ ಇದೇನು ಪ್ರಶ್ನೆ? ಕೈಯಾಗ ಕೂದಲು ಯಾಕಿಲ್ಲ? ಗಂಡು ಮಕ್ಕಳ ಮೀಸೆ ಯಾಕೆ ಬರ್ತಾವೆ, ಹೆಣ್ಮಕ್ಳ ಮೀಸೆ ಯಾಕೆ ಬರಂಗಿಲ್ಲ? ಇದೇನು ಪ್ರಶ್ನೆನಾ? ಮೀಸೆ ಬರಂಗಿಲ್ಲ ಹೆಣ್ಮಕ್ಳಿಗೆ ಮೀಸೆ ಬಂದಾವ. ಯಾಕೆ ಬಂದಿಲ್ಲ? ಬರಂಗಿಲ್ಲ, ನೇಮ್ ಅದು ಬರಂಗಿಲ್ಲ. ಕೈಯಾಗ ಯಾಕೆ ಕೂದಿಲ್ಲ ಅಂದ್ರೆ ಏನು ಉತ್ತರ ಹೇಳ್ತಾರೆ? ಇದೇನು ಪ್ರಶ್ನೆ ಏನ್ರಿ? ರಾಜ ಗೊತ್ತಿತ್ತು ಎಲ್ಲ ಮೂರ್ಖದವ್ರು ಹೇಳಕ್ಕೆ ಬರಂಗಿಲ್ಲ ಅಂತ. ಕಡೆ ಬೀರುವಲ್ಲ, ನನ್ನ ಕೈಯಾಗ ಯಾಕೆ ಕೂದಿಲ್ಲ ಅಂತ ಕೇಳೋದು. ಹೋಲಿ ಬಿಡ್ರಿ ರಾಜ ಅಂತ. ಯಾಕೆ ಮಂದೆಲ್ಲ ಅಂತಾರೆ, ಯಾಕೆ ನಿನಗೂ ಹೇಳಕ್ಕೆ ಬರಂಗಿಲ್ಲ, ಯಾಕೆ ಕೂದಲಿಲ್ಲ? ಬ್ಯಾಡ ಬಿಡ್ರಿ ರಾಜಾರ ಅಂದ. ಇಲ್ಲ ಹೇಳ, ಎಲ್ಲರೂ ಪಂಡಿತರು ಹೇಳ ಅಂದರು. ಹೇಳ್ರೆ ಹೇಳ. ನಿಮ್ಮ ಕೈಯಾಗ ಯಾಕೆ ಕೂದಿಲ್ಲ ಅಂದ್ರೆ ಸದಾ ನೀವು ದಾನ ಮಾಡ್ತಾ ಇರ್ತೀರಿ. ದಾನ ಮಾಡೋಕ್ಕೆ ಏನಾದ್ರು ಹಿಂದಕ್ಕೆ ಬೆಳ್ಳಿ ರೂಪಾಯಿ ಇರ್ತಿದ್ದು, ಕೈಯಾಗ ತೊಗೊಂಡು ನೀರು ಬಿಡ್ತಿದ್ರು. ಇದಮ್ಮನ ಅಮ್ಮಮ್ಮ ಅಂತ ನೀರು ಬಿಡ್ತಿದ್ರು. ಕೈಯಾಗ ತೊಗೊಂಡು ರೂಪಾಯಿ ಕೊಡುವಾಗ ಇದನ್ನ ಅಲ್ಲ ನೀವು ಅನ್ಬೇಕು, ಇದಮ್ಮನ ಅಮ್ಮಮ್ಮ ಅಂದು ಆ ರೂಪಾಯಿ ಕೊಡ್ತಿದ್ರು. ರಾಜಾರ ಹಮೇಶ ನೀವು ಏನಪ್ಪ ಅಂತ ಕೇಳಿದ್ರೆ ದಾನ ಮಾಡ್ತೀರಿ, ಮಾಡಿ 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 ನಿಮ್ಮ ಕೈಯಾಗ ಕೂದಿಲ್ಲ ನಾವು. ಯಾವ ದಾರಿ ಮೇಲೆ ನಡಿತೀರಿ ಆ ದಾರಿಯಾಗ ಹುಲ್ಲು ಬೆಳೀತದೇನ್ರಿ? ಬೆಳೀತದೆ. ನಡ್ಯಕತ್ತ ನೋಡು, ಹೊಲಕ್ಕೆ ಹೋಗ ದಾರಿ ಮೇಲೆ ನಡೆದು ಹುಲ್ಲು ಬೆಳೆಯಂಗಿಲ್ಲ. ನಡೆದು ಹೆಂಗೆ ಹುಲ್ಲು ಬೆಳೆಯಂಗಿಲ್ಲ, ಹಂಗೆ ಕೊಟ್ಟು ನಿಮ್ಮ ಕೈಯಾಗ ರೂಪಾಯಿ ಕೊಡೋದೆ, ನೀರು ಬಿಡೋದೆ, ರೂಪಾಯಿ ಕೊಡ, ಅದಕ್ಕೆ ನಿಮ್ಮ ಕೈಯಾಗ ಕೂದಲಿಲ್ಲ. ಎಲ್ಲರೂ ಅಂದ್ರು ಏನು ಬರಿಕದನೋ ಮರಾಯ, ಉತ್ತರ ಹೇಳೇ ಬಿಟ್ಟಾರ. ಮತ್ತೊಬ್ರು ಅಂದ್ರು, ಹಾಂ ಅವ್ರು ಕೊಟ್ಟು ಅವ್ರ ಕೈಗಿಲ್ಲ, ನಿನ್ನ ಕೈ ಹಾಕಿಲ್ಲ. ಅವ್ರಂದ್ರೆ ನನ್ನ ಕೈಯಾಗ ತೊಗೊಂಡು ನನ್ನ ಕೈಗಿಲ್ಲ. ಕೊಟ್ಟು ಅವ್ರ ಕೈಗಿಲ್ಲ, ತೊಗೊಂಡು ನನ್ನ ಕೈಗಿಲ್ಲ. ಪಂಡಿತರು ಅಂದರು ಏನು ಬೆರಿಕದನಪ್ಪ ಕೇಳಿದ್ರು. ಹಾಂ ಕೊಟ್ಟು ಅವನ ಕೈಗಿಲ್ಲ, ತೊಗೊಂಡು ನಿನ್ನ ಕೈಗಿಲ್ಲ, ನಮ್ಮ ಕೈಯಾಗ ಯಾಕಿಲ್ಲ? ಅದಾವೆ ನಿಮ್ಮ ಕೈಯಾಗ ಕೂದಲ, ನಮ್ಮ ಕೈಯಾಗ ಯಾಕಿಲ್ಲ? ಇಷ್ಟು ಮಂದಿ ಪಂಡಿತರು ಕುಂತಿದ್ದೇವಿ. ಅವ ಅಂದ, ಹೋಲಿ ಬಿಡುವ ಮಾರ, ಏನು ತೊಗೊಂಡು ಮಾಡ್ತೀವಿ ಅಂದರು. ಹೇಳ ಬೇಡಪ್ಪ ಅಂದರು. ಹೇಳೆ ಅವರು ಕೊಡೋದು ನಾ ತಗೊಳ್ಳೋದು ನೋಡಿ ನಿಮ್ಗೆ ಹೊಟ್ಟೆ ಆಗ್ತೈತಿ, ಹಿಂಗೆ ಕೈ ತಿಕ್ತೀರಿ, ಅದಕ್ಕೆ ನಿಮ್ಮ ಕೈಯಾಗ ಕೂದಿಲ್ಲ. ಕೊಡೋದು ಚಲೋ ಅನ್ಸಂಗಿಲ್ಲ, ಹಿಂಗೆ ಕೈ ತಿಕ್ತಾರೆ ನೋಡ್ರಿ, ಅದಕ್ಕೆ ನಿಮ್ಮ ಕೈಯಾಗ ಕೂದಿಲ್ಲ. ಕೊಡೋದು ನಿಮ್ಗೆ ಸಹನ ಹಂಗಿಲ್ಲ, ತಗೊಳ್ಳೋದು ಸಹನ ಹಂಗಿಲ್ಲ. ಇಂಥ ನಾಲಾಯಕರಿದ್ದೀರಿ ಅಂತ ನಿಮ್ಮ ಕೈಯಾಗ ಕೂದಿಲ್ಲ ಅಂದ್ರೆ ಮಾರಿ ಸಾಫ್ ಮಾಡ್ಕೊಂಡು ಹೋದ್ರಂತ. ಅದಕ್ಕೆ ಪುಣ್ಯಾತ್ಮರೇ ಸದಾ 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 ದೇವರು ಕೊಟ್ಟಾನ ಕೊಡಬೇಕು. ಅದು ನೇಮದ ಏನು ಜಗತ್ತಿನೊಳಗೆ. ನಿಮಗೆ ತೊಗೊಂಡ್ರಿ ಅಂದ್ರೆ ಬಿಡಬೇಕೆ, ಉಂಡ್ರಿ ಅಂದ್ರೆ ಮುಂಜಾನೆ ಬಿಡಬೇಕೆ. ಬಿಡಂಗಿಲ್ಲ ನಾ ಅಂದಿ ಅಂದ್ರೆ ಸಾಯ್ತಿ, ರೋಗಿ ಆಗ್ತಿ, ದುಃಖಿ ಆಗ್ತಿ. ಅದಕ್ಕೆ ಮಹಾನುಭಾವರು ಏನು ಹೇಳ್ತಾರೆ ಅಂತ ಕೇಳ, ಪರೋಪಕಾರಾರ್ಥಂ ಇದಂ ಶರೀರಂ. ಇದು ಪರೋಪಕಾರಾರ್ಥ. ಇದು ಹುಟ್ಟ್ಯದೇ ಪರೋಪಕಾರ ಮಾಡಕ್ಕೆ. ಪ್ರಾಣಿಗಳು ಪರೋಪಕಾರ ಮಾಡ್ತಾವೆ. ಹುಲ್ಲು ತಿಂದು ದನ ಹಾಲು ಕೊಡ್ತಾವೆ ನೋಡ್ರಿ, ಹೆಂಗದ ಹಾಲು ಕೊಡ್ತಾವೆ. ಪರಂತು ಮನುಷ್ಯನಾಗಿ ಹುಟ್ಟು ನಾವು ಪರೋಪಕಾರ ಮಾಡಲಿಲ್ಲ ಅಂತ ಕೇಳಿದರೆ ಆ ಮನುಷ್ಯನಿಗೆ ಏನಪ್ಪ ಅಂದ್ರೆ ಮನುಷ್ಯ ಅಂತ ಅನ್ನೋದೇ ಕಷ್ಟ. ಮತ್ತು ದಾನ ಮಾಡಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ರಿ. 3-4 ದೋಷ ಅದಾವೆ. ಒಂದು ಪಾಪ ದೋಷ, ಒಂದು ಅಭಿಮಾನ, ಒಂದು ಅವ್ರದ್ದು ವಂಶ,
ಶಾಸ್ತ್ರ ಹೇಳ್ತದೆ. ಮೂರ್ನಾಲ್ಕು ಮಾತು ಯಾರು? ಉನ್ಮಾದೋ ಮಾತೃದೋಷೇಣ ಪುತ್ರದೋಷೇಣ ಮೂರ್ಖತ. ಮನುಷ್ಯ ಬುದ್ಧಿ ಇಲ್ಲಂಗೆ ವ್ಯವಹಾರ ಮಾಡ್ತಾನಲ್ಲ, ಮಾತಾಡ್ತಾನೆ, ಏನು ಗೊತ್ತಿಲ್ಲ, ಯಾರು ಬಂದರೆ ಹ್ಯಾಂಗೆ ಕೊಂಡಿರ್ಬೇಕು, ಹ್ಯಾಂಗೆ ಗೊತ್ತಿಲ್ಲ, ಅದು ಉನ್ಮಾದ ಮೂರ್ಖ ಅಂತ. ಉನ್ಮಾದೋ ಮಾತೃದೋಷೇಣ ಪಿತೃದೋಷೇಣ ದರಿದ್ರತ ಪಿತೃದೋಷೇಣ ಮೂರ್ಖತ. ಅದಾತ ವಂಶದೋಷೇಣ ಕರ್ಮದೋಷೇಣ ದರಿದ್ರತ. ನೀವು ಲಕ್ಷ್ಯ ಇವು 4 ಅದಾವ. ಮನುಷ್ಯ ಯಾಕೆ ಹಿಂಗೆ ಆಗ್ತಾನೆ? ಮನುಷ್ಯನಿಗೆ ಯಾರು ಬಂದ್ರೆ, ಯಾರು ಕುಂತರ, ಯಾವಾಗಿರ್ಬೇಕು, ಏನು ಆಡಬೇಕು, ಏನು ಮಾಡಬೇಕು, ಹುಡುಗರಿಗೆ ಬುದ್ಧಿನೇ ಇರಂಗಿಲ್ಲ. ಕಾರಣ ಆ ಮನ್ಯಾಗ ಅವ್ರವ್ವ. ಯಾರು ಮನ್ಯಾಗ ಅವು ಏನಪ್ಪ ಅಂತ ಕೇಳಿದರೆ ಮಕ್ಕಳಿಗೆ ಬುದ್ಧಿ ಹೇಳಂಗಿಲ್ಲ. ಆ ಹುಡುಗ ಮನೆ ಹಾಳು ಮಾಡೋದಲ್ಲ, ಓಣಿ ಹಾಳು ಮಾಡ್ತಾನೆ. ಬರೀ ಮಕ್ಕಳು ಹಿಡಿದು ಹೆಣ್ಮಕ್ಳ ಕೆಲಸ ಇಲ್ಲದು. ದಿನ ಮಗ ಹೆಂಗಿರ್ಬೇಕನ್ನೋ ದಿನ ಮನೆಯ ಮೊದಲು ಪಾಠಶಾಲೆ, ತಾಯಿ ಮೊದಲ ಗುರು. ತಾಯಿನ ಮೊದಲು ಗುರು ಅದಾಳ. ತಾಯಿನ ಬುದ್ಧಿ ಹಿಡಿಯಿತ್ತು ಅಂದ್ರೆ ಮಗ ಹೆಂಗೆ ಶಾಣೆ ಆಗ್ತಾನೆ. ಯಾವಾಗ ಏನು ಆಡಬೇಕು, ಏನು ಮಾಡಬೇಕು, ಹ್ಯಾಂಗೆ ಕುಂಡಿರ್ಬೇಕು, ಹ್ಯಾಂಗೆ ಹೇಳ್ಬೇಕು, ಅದು ತಾಯಿ ಗುರು ಅದ. ಉನ್ಮಾದೋ ಮಾತೃದೋಷ. ತಾಯಿ ಸರಿ ಇಲ್ಲ, ಹುಚ್ಚನಂಗಿತ್ತು, ಬುದ್ಧಿ ಹೇಳೋ ಶಕ್ತಿ ಇಲ್ಲ ಅಂದ್ರೆ, ಯಾರೇ ನಿಮ್ಮ ಮನೆ ಬೀಗರು ಅಂದ್ರೆ ಅದ್ರ ಹೆಂಗಿರ್ಬೇಕು ಗೊತ್ತದಿಲ್ಲ ನಿಮ್ಗೆ? ಅವು ಬೀಗರು ಬಂದಿರಬೇಕು, ಬೀಗರಿಗೆ ಏನಾರ ಮಾಡಿ ಇಟ್ಟಿರ್ಬೇಕು, ತಿನ್ಬೇಕಂತ. ಅವಾಗ ಯವಾ ಉಂಡಿ ಕೊಡು, ಯವಾ ಉಂಡಿ ಕೊಡು ಅಂತ ಅವ್ರ ಮುಂದೆ ಅನ್ನಕತ್ತಂದ್ರೆ ಅವನ ಗತಿ ಏನಾಗ್ತದೆ? ಎಂದರೆ ಕಲಿಸ್ಯಾರಿಲ್ಲ ಅಂತಾರೆ ಇಲ್ಲ ನೀವು. ಯಾರೇ ಬಂದ್ರೆ ಬೀಗರ ಕುಂಡ್ರಕ್ಕೆ ಹೆಂಗೆ ಗೊತ್ತದಿಲ್ಲ ಹುಡುಗರು. ಅವ್ರ ಮುಂದೆ ಏನು ತಿನ್ಬೇಕು, ಏನು ಉಣ್ಬೇಕು ಅನ್ನೋದು ಗೊತ್ತದಿಲ್ಲ ಹುಡುಗರು. ಯಾರು ಬಂದ ಕಾಲಕ್ಕೆ ಏನು ಬಿಡಬೇಕು ಅದು ಬುದ್ಧಿ ಕಲಿಸಿರಿ. ಹುಚ್ಚರನ್ನ ತಯಾರು ಮಾಡ್ತಾರೆ, ಹುಚ್ಚ ಅವುಗಳು. ಉನ್ಮಾದೋ ಮಾತೃದೋಷೇಣ. ಹೆಣ್ಮಗಳು ಮನೆಯಾಗಿ ಹಿಂಗೆ ಇರಬೇಕು, ಮಕ್ಕಳು ಉಪವಾಸಿದ್ರು ಅಂತ ಹೇಳಿರುವರು. ಮನ್ಯಾಗ ಹೊಡೆದ್ರು ಹೊಡೆದಾರ ಅಂತ ಹೇಳಿರುವರು. ಮನ್ಯಾಗ ಏನಪ್ಪ ನಮಗಿಲ್ಲ ಅಂತ ಅಂದಿರಬಾರ್ದು. ಅವಕ್ಕೆ ಮಕ್ಕಳು ಅಂತಾರೆ. ನಿಮ್ದೆಲ್ಲ ಓಣಿ ತುಂಬ ಹೆಚ್ಚು ತಿರುಗಾಡೋರು ಮಕ್ಕಳು ಅಂತಾರೆ. ಅವಕ್ಕೆ ಮಕ್ಕಳಲ್ಲ, ಇಕ್ಕಳು. ಹೆಣ್ಮಗಳು ಯಾವ ಮನ್ಯಾಗ ಚಲೋ ಅದಾಳ ಆ ಮನ್ಯಾಗ ಹುಡುಗರೆಂದು ಹುಚ್ಚುತನ ಕೆಲಸ ಮಾಡಂಗಿಲ್ಲ, ಬೈಯಂಗಿಲ್ಲ, ಬೈಸ್ಕೊಳ್ಳೋ ಕೆಲಸ ಮಾಡಂಗಿಲ್ಲ. ಇದು ತಿಳ್ಕೊರಿ ನೀವು. ಯಾರ ಮನ್ಯಾಗ ಹುಡುಗರು ಬೈತವ ಬೈಸ್ಕೋತವ ಅಂದ್ರೆ ಅವ್ರವು ಚಲೋ ಇಲ್ಲ ಅಂತ ತಿಳ್ಕೊಬೇಕು. ಅಪ್ಪನ ಕೆಲಸ ಅದು, ಅವನ ಕೆಲಸ. ಉನ್ಮಾದೋ ಮಾತೃದೋಷೇಣ. ತಾಯಿ ಸರಿ ಇಲ್ಲ ಅಂದ್ರೆ ಮಕ್ಕಳು ಸರಿ ಹುಟ್ಟೋದಿಲ್ಲ. ಬುದ್ಧಿ ಕಲಿಸ್ಬೇಕು. ಶಾಲಿಗೆ ಹೋಗ್ತೈತಿ ಹುಡುಗ, ಬರುವಾಗ ಒಂದು ಯಾರ್ದೋ ಪೆನ್ ತೊಗೊಂಬಂತು. ಅವರು ನೋಡ್ರಿ, ಏನು ತಂದೇವ ಮಗ ಅನ್ಕ, ಪೆನ್ ತಂದೇವ, ಅದು ಬಿಡ ಆಯ್ತು, ಹಿಂಗೆ ಆಯ್ತು ತೆಗೆದು ಮಗ. ಮತ್ತೊಮ್ಮೆ ರೊಕ್ಕ ತರ್ತಿತ್ತು, ಏನು ತಂದೇವು, ರೊಕ್ಕ ತಂದೆ, ಆಯ್ತು ಬಿಡು ಮಗ, ಇಡು ಅಂತೇಳಿ. ಮುಂದೆ ದೊಡ್ಡದಾಯ್ತು, ಹಿಂಗೆ ಕದಿ ಚಟ ಬಿತ್ತು. ಮಂದಿ ಪೆನ್ ತೊಗೊಂಬಂದ, ಮಂದಿದ ಪೆನ್ಸಿಲ್ ತೊಗೊಂಬಂದ, ಮುಂದೆ ಮಂದಿ ರೊಕ್ಕ ತರಕತ್ತ, ಆಮೇಲೆ ಮುಂದೆ ಕಳ್ಳತನ ಮಾಡಕತ್ತ, ಪೊಲೀಸರ ಕೈಯಾಗ ಸಿಕ್ಕ, ರಾಜರ ಮುಂದೆ ಒಯ್ದರು, ನಾಲಾಯಕನಿಗೆ ಫಾಶಿ ಕೊಡ್ರಿ ಅಂದರು. ಫಾಶಿ ಕೊಡಾಕ ಹೋಗುವಾಗ ಕೇಳ್ತಾರೆ, ನಿನ್ನ ಅಂತಿಮ ಇಚ್ಛೆ ಏನದ ಕೇಳ್ತಾರಂತ. ಏನು ಯಾರಿಗೆ ಭೇಟಿ ಆಗೋದದ, ಯಾರಿಗೆ ಹೇಳೋದದ, ಏನಿದ್ರೆ ಹುಡುಗಂತ ಭಾಷೆ ಕೂಡ ಗಲ್ ಶಿಕ್ಷಕ ಮಂದೆಲ್ಲ ಕುಂತಾರೆ. ಮಂದಿ ನೆರೆದದ, ನಮ್ಮವು ಭೇಟಿ ಆಗ್ಬೇಕಂತ ಮಾಡೀನಿ ಅಲ್ಲ, ಕಡೆಗೆ ಸಾಯ್ತೀನಿ, ಈಗ ನಮ್ಮವು ಭೇಟಿ ಆಗ್ಬೇಕಂತೀನಿ. ಕರ್ಸು ನಿಮ್ಮವು ಬಂದು ಕರ್ಸೋದು. ಮಗ ನಿನಗೆ ಜೇಲಾಯ್ತಲ್ಲಪ್ಪ,
ನಿನಗೆ ಭಾಷೆ ಕೊಡ್ತಿ ಅನ್ಲಪ್ಪ ಅಂತ ಅವ್ವ ಬಂದು ಸಮೀಪ ಯಾವ ಬಾ ಅಂತ ಅಂದ್ಕೊಂಡ ಅವು ಸಮೀಪ ಕಟ್ನ ಗಲ್ಲು ಕಡ್ತಾ ಕಡ್ದ ಅವರು ಚೀರಾಡಕತ್ರು. ಯಾಕೋ ಹಿಂಗೆ ಮಾಡ್ತಿ ಯವ್ವ, ನಾ ಮೊದಲು ಪೆನ್ ತಂದಕ್ಕೆ ನೀ ಬೇಡ ಅಂತ ಕಪಾಳಿಗೆ ಹೊಡೆದಿದ್ರೆ ಇವತ್ತು ನನಗೆ ಫಾಶಿ ಆಗ್ತಿತ್ತಿಲ್ಲವ. ನಾ ಬಂದಾಗ ತಂದಾಗ ತಾತ ಅಂತ ನೀ ಭಾಳ ಖುಷಿ ಪಟ್ಟು ಇವತ್ತು ನನಗೆ ಫಾಶಿ ಆಕೈತದ. ಇದು ನಿಂದು ಶಿಕ್ಷಣ ಯವ್ವ, ಇದು ನಿಂದು ಶಿಕ್ಷಣ ಯವ್ವ. ಅವನು ಎದುರಿಗೆ ಕೂಸಿನ ಫಾಶಿ ಆಯಿತು. ಯಾರು ಕಲಿಸ್ಯಾರ? ಅವ್ವ. ಯಾರಿಗಿರಿ ಬೈದ್ರೆ ಭಾಳ ಚಂದ ಬೈ. ಈಗ ನೋಡಿ ನೀವು ಭಾಳ ಮಜಾ ಇರ್ತೀರಿ, ಹೆಣ್ಮಕ್ಳು ನೋಡ್ತೀವಿ ನಾವೆಲ್ಲ. ಯಾರು ಮನೆ ಇರ್ತಾರೆ, ಅತ್ತಿ ಬಂದಳ ಓದಿ ಅತ್ತಿ ಓದಿ ಇಟ್ಟಿರ್ತಾವ ಕೂತ್ಕೊಂಡು ಓದಿ ಕಲಿಸ್ತೀರಿ. ಅತ್ತಿಗೆ ಮಾಡ್ಕೋತಿ ಏನೇನು ಇವೇ ಕಲಿಸ್ತೀರಿ. ಅತ್ತಿಗೆ ಮಾಡ್ಕೋತಿ, ಆಯಿಗೆ ಮಾಡ್ಕೋತಿ ಓದಿ. ಆ ಕಾಲ ಸಣ್ಣ ಹೋದಾಗ ಇದು ಚಲೋ ಕಾಣ್ತದೆ, ಮುಂದೆ ದೊಡ್ಡ ಅದಂದ್ರೆ ಒದ್ರೆ ಗೊತ್ತಾಕ ನಿಮಗೆ. ಈಗ ಒದ್ರೆ ಏನಾಗಿಲ್ಲ, ಆ ಒದ್ರೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. ಏನು ಕಲಿಸ್ಬೇಕು ಮಕ್ಕಳಿಗೆ ಕಲಿಸೋದು ತಾಯಿ ತಂದೆ ಕರ್ತವ್ಯ. ನಮಸ್ಕಾರ ಮಾಡ್ಮಗ, ಸ್ವಾಮಿಗಳು ಬಂದರೆ ಉದ್ದು ಬೀಳಪ್ಪ, ಕೈಲಿ ಹೋಗಿ ದಾನ ಮಾಡಪ್ಪ. ಇದನ್ನು ಬಿಟ್ಟು ಕೆಟ್ಟ ಕಲಿಸ್ತೀರಲ್ಲ, ಇದು ಉನ್ಮಾದೋ ಮಾತೃದೋಷೇಣ. ಈ ಮಕ್ಕಳು ದಾರಿ ಬಿಟ್ಟು ನಡೆಯಕ್ಕೆ, ಸುಳ್ಳು ಹೇಳಕ್ಕೆ, ಕಳ್ಳತನ ಮಾಡಕ್ಕೆ ಇದು ತಾಯಿ ದೋಷ. ಲಕ್ಷ್ಯ ಇಡ್ರಿ ಹೆಣ್ಮಕ್ಳು. ನಿಮ್ಮ ಮಕ್ಕಳು ಬಡವರಿರಲಿ, ಪಾಪಿಗಳಾಗಬಾರ್ದು. ಕೂಳು ತಿನ್ನಕ್ಕೆ ಹೋಗಲಿ, ಇಲ್ಲದೆ ಕಳ್ಳರಾಗಬಾರ್ದು. ಲಕ್ಷ್ಯ ಇಡಲಿ. ಈ ಜವಾಬ್ದಾರಿ ಹೆಣ್ಮಕ್ಳ ತಾಯಿ ಮೇಲದ. ಉನ್ಮಾದೋ ಮಾತೃದೋಷೇಣ. ಮಾತೃದೋಷ ಇದು ಭಾಳ ದೊಡ್ಡದು. ಆಮೇಲೆ ಪಿತೃದೋಷೇಣ ಮೂರ್ಖತ. ಹುಡುಗರು ಮೂರ್ಖ ಯಾಕವ ಅಂದ್ರೆ ವ್ಯವಹಾರದಾಗ ಹೆಂಗಿರ್ಬೇಕು ಅನ್ನೋದು ಕಲ್ಸವ ತಂದಿ, ಮನೆಗೆ ಹೆಂಗಿರ್ಬೇಕು ಕಲ್ಸವ್ರ ತಾಯಿ. ನಿನ್ನ ಮಕ್ಕಳಿಗೆ ಗೊತ್ತಿಲ್ಲ ನಿನಗೆ ಹೆಂಗಿರ್ಬೇಕು ಕಲ್ಸೋಕೆ. ನಿನಗೆ 4 ಮಂದಿಯಾಗ ಹೋದ್ರೆ ಛೂ ಅಂತಾರೆ ನಿನಗೆ. ಏನದ್ರಿ ಪಾರ? ವಿದ್ಯಾ ವಿಹೀನ. ಕಾಲ ಅಕಾಲ ಸಮಯದ ವಿಚಾರ ಇಲ್ಲದವ. ಯಾವ ಸ್ಥಾನದಾಗ ಏನು ಆಡಬೇಕು ಮಾಡಬೇಕು ಅನ್ನತಕ್ಕಂಥ ಬುದ್ಧಿ ಇಲ್ಲದಂಥದ್ದು ಏನದ, ಇದು ತಂದೆ ದೋಷದ. ಬರೇ ನಾವು ಮಕ್ಕಳಿಗೆ ರೊಕ್ಕ ಎಣಿಸೋದು ಕಲಿಸಿದ್ದೇವೆ, ರೊಕ್ಕ ಗಳಿಸೋದು ಕಲಿಸಿದ್ದೇವೆ. ಹೌ ಟು ಬಿಹೇವ್ ವಿತ್ ಅದರ್ಸ್. ಇನ್ನೊಬ್ಬರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು. ಬಸವಣ್ಣ ಹೇಳಿಲ್ಲ, ಏನು ಬಂದಿರಿ ಹದೊಳ ಬಿದ್ದಿರಿ ಎಂದರೆ ನಿಮ್ಮೈಶ್ವರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟಿ ಒಡೆಯುವುದೇ. ಹೆಂಗ ಬಸವಣ್ಣ ಹೇಳಿದೆ ನಿಮಗೆ. ಮಾತಾಕ ವಚನೇ ಕಾದರಿದಿರತ್ತ. ಬರ್ರಿ ಕೂಡ್ರಿ, ಬಹಳ ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ಮಾತಾಡೋಕ್ಕೆ ರೊಕ್ಕ ಹೋಗ್ತದ. ಇದು ತಂದೆ ಕಲಿಸೋ ಮಾತದ. ಯಾರು ಬಂದ ಕಾಲಕ್ಕೆ ಹೊರಗಿನವ್ರು ವ್ಯವಹಾರ ಮಾಡೋದು ತಂದೆ ಕಲಿಸ್ತಾನೆ. ಸಮಾಜದೊಳಗೆ ಹೆಂಗೆ ಬದುಕಬೇಕು ಅನ್ನೋದು ತಂದೆ ಕಲಿಸ್ತಾನೆ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ ಗರ್ವೇಣ ತುಂಗಸ್ಸಿರ. ಹ್ಯಾಂಗೆ ದುಡ್ಡು ಗಳಿಸಬೇಕು, ಪಾಪರಹಿತ ದುಡ್ಡು ಅನ್ನೋದು ತಂದೆ ಕಲಿಸ್ತಾನೆ. ಲಕ್ಷ್ಯ ಇಡ್ರಿ. ತಂದೆ ಏನಪ್ಪ ಅಂದ್ರೆ ಸರಿ ಇಲ್ಲ ಅಂದ್ರೆ ಮಕ್ಕಳು, ತಾಯಿ ಸರಿ ಇಲ್ಲ ಅಂದ್ರೆ ಹುಚ್ಚರ ಹಾಕವ, ತಂದೆ ಸರಿ ಇಲ್ಲ ಅಂದ್ರೆ ಮೂರ್ಖ ಹಾಕವ. ಪಿತೃದೋಷೇಣ ಮೂರ್ಖತ ಶಾಸ್ತ್ರ. ಇನ್ನು ಕಂಜೂಸ್ತನ ಅದ ನೋಡ್ರಿ. ಕಂಜೂಸ್ ಅಂತಿರಲ್ಲ, ಏನು ಮಕ್ಕಿ ಚೂಸ, ಕಂಜೂಸ್ ಅಂತ ಇರ್ತಾವಲ್ಲ, ಅದು ಯಾಕೆ ಬರ್ತದ್ರಿ? ಅವ್ರಪ್ಪ ಕಲಿಸಿದ ಕರೆ ಅವ್ರಪ್ಪ ಎಟ್ಟು ಚಲೋ ಇದ್ದ, ಮಗ ಹಿತ್ತದ ಹುಟ್ಟ್ಯದಲ್ರಿ. ಅವ್ರಪ್ಪ ಎಟ್ಟು ದಾನಿ ಇದ್ದ, ಕೊಡ್ತಿದ್ದ, ಹೋಗ್ತಿದ್ದ, ಮಠ ಮಂದಿರ ಏನೇನೋ ಮಾಡ್ತಾರೆ.
ಯಾರು ಎಣ್ಣೆ ಕೊಡ್ತಾರೆ, ಯಾರು ಧಾನ್ಯ ಕೊಡ್ತಾರೆ, ಯಾರು ಬಂಗಾರ ಕೊಡ್ತಾರೆ, ಯಾರು ಬೆಳ್ಳಿ ಕೊಡ್ತಾರೆ, ಯಾರು ಅನಾಜ್ ಕೊಡ್ತಾರೆ. ಎಷ್ಟು ಅವ್ರ ಮನಿತಾರ ಅವ್ರಪ್ಪ ಚಲೋ ಇದ್ದೆ. ಇವ ಯಾಕೆ ಹಿಂಗೆ ಹುಟ್ಟ್ಯದ್ರಿ? ಮಾವಿನ ಗಿಡದಾಗ ಒಂದು ಜಾಲಿ ಗಿಡ ಹುಟ್ಟ್ಯದ ಇದು. ಮಾವಿನ ಗಿಡದಾಗ ಒಂದು ಜಾಲಿ ಗಿಡ ಹುಡ್ತದ, ಹಂಗೆ ಹುಟ್ಟ್ಯದಿದು. ಅದಕ್ಕೆ ದೋಷ ವಂಶ ದೋಷೇಣ. ಇವನ ಹಿರಿಯರಿಂದ ಬರಬೇಕು, ಒಂದು ತಲೆ ಅಲ್ಲ, ವಂಶ ದೋಷದ. ಆ ವಂಶದಾಗ ಹುಟ್ಟಿದ್ರೆ ಹಂಗೆ ಇರ್ತ. ದುರ್ಯೋಧನನ ವಂಶ, ಪಾಂಡವರು ಕೇಳಿದರೆ ಏನು? ಬರೇ 5 ಊರ, ರಾಜ್ಯ ತೋರಿ 5 ಊರ, ಸಾಕಷ್ಟೇ. ನಾವು ಅಣ್ಣತಮ್ಮರು ಇರ್ತೇವೆ ಎಲ್ಲ ಬದುಕೊಂಡು. ನಾಲಾಯಕ ದುರ್ಯೋಧನ ಹೇಳ್ದ, ಸೂಜಿ ತುದಿ 10 ಭೂಮಿ ಕೊಡಂಗಿಲ್ಲ. ವಂಶದೋಷ. ಧೃತರಾಷ್ಟ್ರ, ಹೃತರಾಷ್ಟ್ರ, ಪುಣ್ಯಾತ್ಮರ ದಾನ ಮಾಡೋದು ಎಲ್ಲರಿಗೂ ಆಗಂಗಿಲ್ರಿ. ತಂದೆ ವಂಶ, ತಾಯಿ ವಂಶ, ಹಿರಿಯರ ವಂಶ ಬೇಕ್ರಿ. ಆ ವಂಶದಾಗೆ ದಾನ ಮಾಡ್ತಾರೆ ವಿನ ಕಂಜೂಸ್ ಮನುಷ್ಯ ಎಂದೂ ದಾನ ಮಾಡಂಗಿಲ್ಲ, ಆಗಂಗಿಲ್ಲ. ಅದಕ್ಕೆ ಹೇಳಿದರು, ಅದಾತ ವಂಶದೋಷೇಣ ಕರ್ಮ ದೋಷೇಣ ದರಿದ್ರತ. ತಾಯಿಯಿಂದ ಹುಚ್ಚು ಹೊಡ್ತಾವ ಮಕ್ಕಳು, ತಂದೆಯಿಂದ ಮೂರ್ಖ ಹಾಕವ. ವಂಶ ಸರಿ ಇಲ್ಲ ಅಂತ ಕೇಳಿದ್ರೆ ದಾನ ಮಾಡಂಗಿಲ್ಲ. ಕರ್ಮ ಸರಿ ಇಲ್ಲ ಅಂದ್ರೆ ಶ್ರೀಮಂತ ಆಗುವುದಿಲ್ಲ. ಎಷ್ಟು ಚಂದ ಹೇಳ್ಯಾರ. ಕರ್ಮ ಸರಿ ಇರ್ಬೇಕ್ರಿ. ಎಲ್ಲಲಾಟಲಿಗಿತು ತನ್ನ ಮಾನಸಿಕ ಕ್ಷಮ. ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಆಸಕ್ತನೆಂದರೆ ವಲ್ಲೆಂದರೆ ಕರ್ಮ ಬೆನ್ನ ಬಿಡುವುದು. ಭೀಷ್ಮಾಚಾರ್ಯ ಇಚ್ಛಾಮರಣಿ ಲಾಸ್ಟ್ ಶರಪಂಜರದ ಮೇಲೆ ಮಲಗಿದ. ಬಾಣದ್ದೇ ಹಾಸಿಗೆ, ಶರಪಂಜರ ಬಾಣ. ಅರ್ಜುನ ಬಾಣ ಬಿಟ್ಟು ತಯಾರು ಮಾಡೋದು. ಆ ಬಾಣದು ತುದಿ ಅದರ ಮುಖಣ ರಕ್ತ ಬಂದು ಸವನ ಹರಿತಾ ಇತ್ತು ಕೆಳಗೆ. ಎಲ್ಲರೂ ಬಂದು ಕಡೆಗೆ ಮುತ್ಯ. ಅವ ಮುತ್ಯ, ಕೌರವರ ಪಾಂಡವರಿಗೆ ಮುತ್ಯ ಅಜ್ಜ. ಎಲ್ಲರೂ ಇಚ್ಛಾಮರಣೆ. ಅವ ಎಂತ ಸಾಯ್ಬೇಕಂತ ಅಂದೇ ಸಾಯ್ತಾನ. ಬೇಕಾದ ಮಾಡಿ ಸಾಯಂಗಿಲ್ಲ. ಇದು ದಕ್ಷಿಣಾಯನದ ಉತ್ತರಾಯಣ ಬರಲಿ ಅಂತ ಪ್ರಾಣ ಹಿಡ್ಕೊಂಡು ಹಂಗೆ ಮಲಗಿದ್ದ. ಎಲ್ಲರೂ ಬಂದು ಕಡೆಗೆ ಹೆಂಗೆ ಜಡ್ಡು ಬಿದ್ದಕ್ಕೆ ಬೆಟ್ಟಿಗೆ ಬರ್ತಿರಲ್ಲ, ಹಂಗೆ ಕೌರವರು ಪಾಂಡವರು ಎಲ್ಲರೂ ಬರ್ತಿದ್ರು. ಧರ್ಮರಾಯ ಬಂದ, ಕಣ್ಣಾಗ ನೀರು ಅಳತಿದ್ದ. ತಾತ ತಾತ, ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂತವು? ನಿನ್ನ ಬಾಲ ಬ್ರಹ್ಮಚಾರಿ, ನಿನ್ನ ಜೀವನದಲ್ಲಿ ಏನು ಆಶೆ ಇಲ್ಲ. ನಮ್ಮ ಕುಲಕ್ಕಾಗಿ ಬದುಕಿದಂಥ ಮಹಾಯೋಗಿ ಪುರುಷ, ಇಂಥದ್ದು ನನಗೆ ಯಾಕೆ ಬಂತು ತಾತ? ಭೀಷ್ಮ ಅಂತಾನೆ ಮಾಡುದೊಣ್ಣು ಮಹಾರಾಯ. ಬಾರದು ಬಪ್ಪದು ತಪ್ಪದು. ನೀನು ಮಾಡಿದಿ? ನಾನು ಸಣ್ಣವಿದ್ದ ಕಾಲಕ್ಕೆ ಒಂದು ಕರ್ಮ ಮಾಡೀನಿ. ಏನು? ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ, ಇಲ್ಲಿ ಒಯ್ದು ಕುಂಡ್ರಿಸಿ ಬರ್ತೀರಿ, ಹೊರಗೆ ಕುಂಡಿರ್ತಾವೆ. ಹಾಗೆ ಕೂತಿದ್ದೆ. ನನ್ನ ಮುಂದೆ ಒಂದಿಷ್ಟು ಇರುವಿ ಸಾಲು ಹಿಡಿದು ನಡೆದಿತ್ತು. ನನ್ನ ಕುತೂಹಲವಶ ನಾ ಏನು ಮಾಡಿದೆ ಅಂತ ಕೇಳಿದರೆ, ಒಂದು ಕಡ್ಡಿ ತೊಗೊಂಡು ಹಾಗೆ ಹುಡುಗರು ಆಡ್ಕೋತ ಇರ್ತಾವಲ್ಲ ಸಣ್ಣ ಕುತ್ಕೊಂಡು, ಹಂಗೆ ಒಂದೊಂದು ಇರುವಿಗೆ ಚುಸ್ತಿದ್ದೆ ತೆಗಿತಿದ್ದೆ, ಚುಸ್ತಿದ್ದೆ ತೆಗಿತಿದ್ದೆ, ಚುಸ್ತಿದ್ದೆ ತೆಗಿತಿದ್ದೆ. ಆ ಪಾಪವನ್ನು ಇರುವಿಗಳ ಚುಚ್ಚಿ, ಎಷ್ಟೋ ಇರುವೆಗಳಿಗೆ ಚುಚ್ಚಿ 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 ಕಡ್ಡಿಯಿಂದ ಚುಚ್ಚಿ ಅವ್ರ ಪ್ರಾಣ ತಗೊಂಡೀನಿ. ನಿನಗೇನು ಗೊತ್ತಾಯಿತು ಅಂದ.
ಅವಾಗ ಭೀಷ್ಮ ಅಂತಾನೆ, ನಾ ಪರಮಾತ್ಮನೇ ಪ್ರಾರ್ಥನೆ ಮಾಡಿ, ಪರಮಾತ್ಮ ನನ್ನ ಜೀವನದಲ್ಲಿ ಯಾವ ಪಾಪವನ್ನೂ ನಾ ಮಾಡಿಲ್ಲ, ಸದಾ ನನ್ನ ಸರ್ವಸಂಗ ಪರಿತ್ಯಾಗ ಮಾಡಿ ಕೌರವರ ವಂಶ ಉದ್ಧಾರ ಆಗಲಿ ಅಂತ ಸತ್ಯನಿಷ್ಠ ಬ್ರಹ್ಮಚಾರಿಯಿಂದ ಬದುಕಿರ್ತಕ್ಕಂಥ ನನಗೆ ಇಂಥದ್ದು ಯಾಕೆ ಪಾಪ ಬಂತು ಅಂತ ಯಮರಾಜನಿಗೆ ಕೇಳಿದ್ರೆ, ಯಮರಾಜ ಅವನಿಗೆ ಕರ್ಕೊಂಡು ಹೋಯ್ತಾನೆ ಪೂರ್ವ ಜನ್ಮಕ್ಕೆ. ನೀ ಯಾವಾಗ ಹಿಂದೆ ಹುಡುಗಿದ್ದಿ, ಇದ್ದ ಕಾಲಕ್ಕೆ ಲ್ಯಾಟ್ರಿನ್ ಕೂತಿದ್ದಿ, ಆವಾಗ ನಿನ್ನ ಮುಂದೆ ಇರುವಿ ಹೋಗೋ ಟೈಮ್ಗೆ ಪ್ರತಿಯೊಂದು ಇರುವಿಗೆ ಚುಚ್ಚಿ 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 ಚುಚ್ಚಿದೆಯಲ್ಲ, ಅದರ ಪ್ರತಿಫಲ ಇದೆ. ಎಷ್ಟು ಚುಚ್ಚಿದೆ ಅಷ್ಟು ಬಾಣದಿನ ಮೈಯಾಗ ಚುಚ್ಚವ. ಕರ್ಮ ದೋಷೇಣ ದರಿದ್ರತ, ದುಃಖ ಕರ್ಮ ದೋಷದಿಂದ ಬರ್ತದೆ, ಕರ್ಮ ದೋಷದಿಂದ ಬರ್ತದೆ. ಮನುಷ್ಯನ ಲೆಕ್ಕ ಹೇಳ್ಬೇಕು, ನಾ ಈಗ ಮಾಡ್ತೀನಿ ಅದೇನಾಯ್ತಾ ಹೋಗ್ತದೆ. ಪ್ರಚ್ಛನ್ನ ಪಾಪ ಇಲ್ಲ. ಗಾಳಿ ಬಿಟ್ಟು ಪಾಪ ಮಾಡಕ್ಕೆ ಬರಂಗಿಲ್ಲ, ಸೂರ್ಯನ ಬಿಟ್ಟು ಪಾಪ ಮಾಡಕ್ಕೆ, ಚಂದ್ರ ಬಿಟ್ಟು ಪಾಪ ಮಾಡಕ್ಕೆ ಬರಂಗಿಲ್ಲ. ಇವೆಲ್ಲ ನೋಡ್ತಾವ. ಇವಕ್ಕೆಲ್ಲ ದೇವತೆ ಹೆಸರಿಟ್ಟಲ್ಲ, ವರುಣ ದೇವತಾ, ಅಗ್ನಿ ದೇವತಾ, ಆಕಾಶ ದೇವತಾ, ಜಲದ, ಇವೆಲ್ಲ ದೇವತಾ ಅದಾವ. ಇವಕ್ಕೆ ಯಾವಕ್ಕೂ ಮುಚ್ಚಿ ಮನುಷ್ಯನಿಗೆ ಪಾಪ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಏನು ಹೇಳ್ತಾರೆ ಅಂತ ಕೇಳಿದರೆ ಬಹಳ ಲಕ್ಷ್ಯ ಇಡು. ಜೀವನದೊಳಗೆ ಮನುಷ್ಯನಿಗೆ ಎಂದೂ ಕೂಡ ಬಿಟ್ಟಿಲ್ಲ. ನಮ್ಗೆ ಏನು ದೇವ್ರು ಕೊಟ್ಟಿಲ್ರಿ, ನಮಗೇನು ಕೊಟ್ಟಿಲ್ಲ, ನಮಗೆ ಅವ್ರಿಗೆ ಆಟ ಕೊಟ್ಟ ಮಾಡಿದ್ರು ಮಾರಾಯ. ಜಗತ್ತಿನೊಳಗೆ ಗೊತ್ತಾಗ್ತದೆ. ನೀವು ಎಲ್ಲಿದೆ, ರೈಲ್ವೇದಿಂದ ಬಂದವ್ರು ಮಾರಿ ನೋಡಿದ್ರೆ, ಇಲ್ಲಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಬಂದವ್ರು ಮಾರಿ ನೋಡಿದಿಲ್ಲ, ಹೆಂಗಿರ್ತದ ಅವ್ರು ಜುಟ್ಟಿ ಚುಟ್ಟಿ ಜುಟ್ಟಿ ಚುಟ್ಟಿ ನೋಡ್ಕೊಂಡು ಕಣ್ಣು ಹೆಂಗಾಗಿರ್ತಾವ ನೋಡಿ. ಬಂದ್ಕೊಳ್ಳಿ, ಎಲ್ಲಿಗೆ ಹೋಗಿದೆ, ಎಲ್ಲಿಗೆ ಹೋಗಿದೆ ಗೊತ್ತಾಕದಲ್ಲ. ಹಂಗೆ ಶಾಸ್ತ್ರದಾಗ ಗೊತ್ತಾಕದ. ನಿಮ್ಮನ್ನು ನೋಡಿ ನೀವು ಎಲ್ಲಿಂದ ಬಂದಿರಿ ಅಂತ ಗೊತ್ತಾಕದ. ಎಲ್ಲಿದ ನಿಮ್ಮ ಮನೆಯಿಂದ ಅಲ್ಲ, ಏನು ನರಕದಿಂದ ಬಂದಿರೋ, ಸ್ವರ್ಗದಿಂದ ಬಂದಿರೋ, ಹಿಂದಿನ ಜನ್ಮದಾಗ ಎಲ್ಲಿದ್ರಿ ಗೊತ್ತಾಕದ. ಅದ್ರ ಮೇಲೆ ವ್ಯವಹಾರ ಮೇಲೆ ಗೊತ್ತಾಕದ. ಮಾತಾಡಿದ ಮೇಲೆ ಮನುಷ್ಯನ ಮನಸ್ಸು ಗೊತ್ತಾಕದ. ನೋಡಿದ್ರ ಮೇಲೆ, ಕಣ್ಣಿನ ಮೇಲೆ ಮನುಷ್ಯನ ಮನಸ್ಸು ಗೊತ್ತಾಕದ. ನೋಡಕತ್ತ ಗೊತ್ತಾಕದಿಲ್ಲ, ಏನು ನೋಡ್ತಾನೆ ಏನು ಮಾಡ್ತಾನೆ. ಆಡೋದ್ರ ಮೇಲೆ, ನೋಡೋದ್ರ ಮೇಲೆ ಮನುಷ್ಯನ ಅಂತಃಕರಣ ಗೊತ್ತಾಕದ, ನಿನ್ನ ಮನಸ್ಸು ಗೊತ್ತಾಕದ. ನೀ ತಿಳ್ಕೊಳ್ಬೇಕು, ನಾನು ಮನಸ್ಸನ್ನ ನಡೆದ್ರೆ ಏನು ಗೊತ್ತಿರಂಗಿಲ್ಲ, ಗೊತ್ತಾಕದಪ್ಪ. ನೀನು ನೋಡಿದ್ರ ಮೇಲೆ ಗೊತ್ತಾಗ್ತದೆ. ಊಟಕ್ಕೆ ಒಂದು 10 ಸಾಮಾನು ಇಟ್ಟಾರ, ಮೊದಲು ಯಾವ್ದು ಕೈ ಹಿಡಿತೀಯ ನೋಡಿದ್ರ ಮೇಲೆ ನೀ ಅದ್ರ ಮೇಲೆ ಜಿಮ ಇದ್ದಿದ್ದು ಗೊತ್ತಾಕೋದಿಲ್ಲ. ಮೊದಲನೇ ಖಾರಿ ಕೈ ಹಚ್ಚಿದ್ರೆ ಖಾರಿನ ಮೇಲೆ ಜೀವ, ಮೊದಲು ಲಡ್ಡು ಕೈ ಹಚ್ಚ ಲಡ್ಡುದ ಮೇಲೆ ಜೀವ. ಗೊತ್ತಾಗಿಲ್ಲ, ಇಷ್ಟು ಗೊತ್ತಾಗಿಲ್ಲ ಮನುಷ್ಯನಿಗೆ. ನೀವು ಯಾವ ಲೋಕದಿಂದ ಬಂದು ಹಿಂದೆ ಪಾಪಿ ಇದೆಯೋ ಪುಣ್ಯ ಇದೆಯೋ ಅನ್ನೋದು ಗೊತ್ತಾದ. ಸ್ವರ್ಗಸ್ಥಿತಾನಾಂ ಇಹ ಜೀವ ಲೋಕೆ ಚತ್ವಾರಿ ಚಿನ್ನಾನಿ ವಸಂತಿ ದೇಹೆ. ಇಲ್ಲಿ ಬಂದವ್ರ ನೀವು ಸ್ವರ್ಗದ ಬಂದಿರೋ ಏನು ನರ್ಕದ ಬಂದಿರೋ ಅನ್ನೋದು ನಿಮ್ಮ ಹಣೆ ಮ್ಯಾಲ ಬರದಾದ. ಸ್ವರ್ಗದ ಬಂದವ್ರ ಹೆಂಗ ದಾನ ಪ್ರಸಂಗೋ ಮಧುರಾಚವಾಣಿ ದೇವಾರ್ಚನಂ ಬ್ರಾಹ್ಮಣ ತರ್ಪಣಂಚ. ಇವು 4 ಕೆಲಸ ಮಾಡಿದ್ರು ಅಂದ್ರೆ ಇವರು ಪುಣ್ಯ ಲೋಕದಿಂದ ಬಂದಾರ. ಹಿಂದೆ ಪುಣ್ಯ ಜನ್ಮನೆ ಇತ್ತು ಇವರಿಗೆ. ಕತ್ತೆ ಕುದುರೆ ದರಿದ್ರ ಇರಲಿಲ್ಲ ಅಂತ ತಿಳ್ಕೋಬೇಕು. ಅಷ್ಟರ ಮೇಲೆ ಮಾತಾಡಿದ್ರ ಮೇಲೆ ಇವ ಪಂಡಿತನ ಮೂರ್ಖ ಅಂತ ಗೊತ್ತಾಕದ. ಕೈ ಹಚ್ಚಿದ್ರಿ ಅಂದ್ರೆ ಯಾವ ಶಕ್ತಿವಂತದ ಅಂತ ಗೊತ್ತಾಕದ್ರಿ ನಿಮ್ಗೆ ಗೊತ್ತಾಕದ. ಇಷ್ಟು ಬುದ್ಧಿ ಇಲ್ಲ. ನೀವು ಹಿಂದಿನ ಜನ್ಮದಾಗ ಚಲೋ ಇದ್ದೀರಿ, ಶ್ರೀಮಂತ ಇದ್ದೀರಿ, ಪುಣ್ಯಾತ್ಮರಿದ್ದೀರಿ ಅಂತ ಹೆಂಗೆ ಗೊತ್ತಾಕದ? ಈಗ ಪಾಪಿ ಇದ್ದೀರಿ ಅಂತ ಹೆಂಗೆ ಗೊತ್ತಾಕದ? ಅರೆ ವ್ಯವಹಾರ ಮೇಲೆ ಚತ್ವಾರಿ ಚಿನ್ನಾನಿ ವಸಂತಿ ದೇಹೆ. 4 ಲಕ್ಷಣ ಅದಾವ. ಅವ ನೋಡ್ರಿ, ಇವ ಪಾಪಿ ಇದ್ದ ಹಿಂದ ಏನು ಪುಣ್ಯಾತ್ಮ ಇದ್ದ ಅನ್ನೋದು ಗೊತ್ತಾಕದ. ಏನ್ರಿ ಪುಣ್ಯಾತ್ಮ ಹಿಂದ ಪುಣ್ಯವಂತ ಇದ್ದ ಅಂತ ಹೆಂಗೆ ಗೊತ್ತಾಕದ? ಅವ ಸ್ವರ್ಗದಿಂದ ಪುಣ್ಯದಿಂದ ಬಂದಾನ, ಶ್ರೀಮಂತರ ಮಂತ್ರಿಯಿಂದ ಬಂದ ಹೆಂಗೆ ಗೊತ್ತಾಕದ?
ಶಾಸ್ತ್ರ ಹೇಳೋದು ಚತ್ವಾರಿ ಚಿನ್ನಾನಿ ವಸಂತಿದೆ. ಶಾಸ್ತ್ರ 4 ನೋಡಿದ್ರೆ ಗೊತ್ತಾಗಲ್ಲ. ಕೊಳ್ಳಾಗ ಮಂಗಳಸೂತ್ರ ಇತ್ತು ಅಂದ್ರೆ ಗಂಡ ಅದನಂತ ಗೊತ್ತಾಕದಿಲ್ಲ, ಗೊತ್ತಾಕದ. ಕೇಳ್ಬೇಕೇನು ಮತ್ತೆ ನಿನ್ನ ಗಂಡ ಅದಾನಂತ ಮೂರ್ಖ ಅಂತ. ಹಣಿ ಮೇಲೆ ಕುಂಕುಮ ಕೊಳ್ಳಾಗ ತಾಳಿ ಇತ್ತಂದ್ರೆ ಗಂಡ ಅದನಂತ ಹೆಂಗೆ ಗೊತ್ತಾಕದ? ಹಂಗೆ ನೀವು ಮಾಡೋ ವ್ಯವಹಾರ ಮೇಲೆ ನೀ ಹಿಂದೆ ಪುಣ್ಯ ಜನ್ಮ ಇತ್ತು ಏನು ಪಾಪಿ ಇದ್ದೀಯೋ ಅನ್ನೋದು ಗೊತ್ತಾಗ್ತದೆ. ಮೊದಲೇದೇನು ದಾನ ಪ್ರಸಂಗೋ. ಹಿಂದೆ ಪುಣ್ಯಾತ್ಮನೆ ಇದ್ದ ಅಂತ ಏನು, ಈಗನೂ ದಾನ ಮಾಡ್ತಿದ್ರೆ ಇವ ಪುಣ್ಯಾತ್ಮ ಇದ್ದ, ಸ್ವರ್ಗದಿಂದ ಬಂದಾನೆ, ಹಿಂದೆ ಇವನು ಮನುಷ್ಯನ ಪುಣ್ಯಾತ್ಮರದ ಇತ್ತು ಅಂತ ತಿಳ್ಕೋಬೇಕು. ದುಃಖಿಗಳನ್ನು ಕಂಡು ಹಂಗೆ ಹೋಗಂಗಿಲ್ಲ. ನಿಮ್ಗೆ ಗೊತ್ತದ, ಸಣ್ಣಗೆ ಮಳೆ ಬರ್ತಿರ್ಬೇಕು, ಸಣ್ಣಗೆ ನೀರು ಹರಿತಿರ್ಬೇಕು, ಮುಂದೆ ಎಲ್ಲ ಒಂದು ತೆಗ್ಗಿತ್ತಂದ್ರೆ ಮಗ್ಗಲ್ಗೆ ಹಾಯ್ದು ಹೋಗ್ತದೆ, ಅದರಾಗೆ ಬೀಳ್ತದೆ, ತೆಗ್ಗಿನಾಗ ಬೀಳ್ತದೆ. ಮುಂದೆ ಎಲ್ಲಿ ತಕ್ಕ ತೆಗ್ಗು ತುಂಬಂಗಿಲ್ಲ, ಅಲ್ಲಿ ತಕ್ಕ ಮುಂದೆ ಹೋಗಿಲ್ಲ. ತೆಗ್ಗು ತುಂಬಿಸಿ ಹೆಂಗೆ ಹೋಗ್ತದೆ ನೀರಿನ ಹರಿ, ಹಂಗೆ ಮನುಷ್ಯನ ಕೂಡ ಯಾರೇ ದುಃಖಿಗಳನ್ನ ಕಂಡ್ರೆ ಅವರ ದುಃಖ ಪರಿಹಾರ ಮಾಡಲಾರ್ದೆ ಮುಂದೆ ಹೋಗಿಲ್ಲ. ಅವ ಹಿಂದಿನ ಜನ್ಮದ ಚಲೋ ಮಂತನ ಪುಣ್ಯವಂತ ಇದ್ದ ಅಂತ ತಿಳ್ಕೊಳ್ಬೇಕು. ದಾನ ಪ್ರಸಂಗೋ, ದಾನ ಮಾಡ್ತಿದ್ದ. ಏನೇ ಇರಲಿ, ದಾನ ಅಂದ್ರೆ ರೊಕ್ಕನಂತ ಇಲ್ಲ, ಮಾತಿನ ಭಾಳ ಅದಾವ. ದಾನ ಮಾಡಕ್ಕೆ ವಸ್ತ್ರ ಅದ, 4 ರೂಪಾಯಿ ಅದ, ಆಳ ಏನು ಒಂದದ, ರೊಕ್ಕನೇ ಬೇಕಂತೇಳಿ ಬಂಗಾರ ಬೇಕಂತಿಲ್ಲ. ಮಧುರಾಚವಾಣಿ, ದಾನ ಮಾಡ್ತಾನೆ. ಮೊದಲನೇದು, 2ನೇದು ಬಹಳ ಪ್ರೀತಿಯಿಂದ ಬೆಳ್ತಾನೆ. ಯಾರಿಗೆ ಮನುಷ್ಯ ನೋವಾಗಿಲ್ಲ ರೀ. ಹೌದ್ರಿ, ಆದ್ರಿ ಏನು ಬಂದಿರಿ ಹದೊಳ ಬಿದ್ದಿರಿ ಎಂದರೆ ನಿಮ್ಮೈ ಸಿರಿ ಹಾರಿ ಹೋಗುದೇ. ಬಸವಣ್ಣ ಹೇಳಿಲ್ಲ, ಪ್ರೀತಿಯ ವಚನೇ ಕಾದ್ದರಿದ್ರತ. ಕುಡಿದಿರಲಿ, ಮಾತಾಡಕ್ಕೆ ಏನು ಹೋಗ್ಯದ ಪ್ರೀತಿಯಿಂದ. ಯಾರು ಪ್ರೀತಿಯಿಂದ ಮಾತಾಡ್ತಾರೆ, ದಾನ ಕೊಡ್ತಾರೆ, ಅವರು ಸ್ವರ್ಗದಿಂದ ಬಂದಾರೆ. ಹಿಂದಿನ ಜನ್ಮದಾಗ ಅವ್ರು ಒಳ್ಳೆ ವಂಶದ ಕುಲದಾಗಿದ್ದೇ ಬಂದಾರ ಅಂತ ತಿಳ್ಕೊಂಡು. ಅದಕ್ಕೆ ಹೇಳಿದ್ರು ಅವರು, ದಾನ ಪ್ರಸಂಗೋ ಮಧುರಾಚವಾಣಿ. ಮತ್ತೆ ಹೆಂಗಿರ್ತಾರೆ, ಹಿರಿಯರಿಗೆ ಸದಾ ನಮಸ್ಕಾರ ಮಾಡ್ತಾರೆ. ತಾಯಿ, ತಂದೆ, ಗುರು ಹಮೇಶ ತೆಲಿಬಾಯಿತು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ. ಪ್ರಧಾನಮಂತ್ರಿ ಬಸವಣ್ಣ ಕೇಳ್ತಾನೆ, ನಾವು ಮಂತ್ರಿ ಇಲ್ಲ ಕುತಂತ್ರಿ ಇದ್ದೇವೆ, ಖರೆ ನಮ್ಮ ತಲೆ ಬಾಗೋದು. ಪ್ರಧಾನಮಂತ್ರಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ. ಹೇ ಪರಮಾತ್ಮ, ಸದಾ ನಾನು ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು. ಮಧುರಾಚವಾಣಿ. ಆಮೇಲೆ ಮನುಷ್ಯ ಸದಾ ಏನಪ್ಪ ಅಂತ ಕೇಳಿದ್ರೆ, ದೀನ ದಲಿತರಿಗೆ ಅನ್ನ ಕೊಡಬೇಕು. ಹಮೇಶ ಹಮೇಶ ಅನ್ನ. ಅದು ಬಡವರು ಇಲ್ರಿ, ಮನಸ್ಸು ಬಡವರು ಇರಬಾರ್ದ್ರಿ, ಮನಸ್ಸು ಬಡವರು ಇರಬಾರ್ದು. ಕೃಷ್ಣ ಪರಮಾತ್ಮ, ಅರ್ಜುನ ಇಬ್ರು ವೇಷ ಬದಲಾಯಿಸಿ ಪುಣ್ಯಾತ್ಮರ ಯಾರು ಪರಮಾತ್ಮ ಯಾರು ಅಂತ ಪಾಪಿ ಯಾರ ತೋರಿಸ್ಕೊಡ್ತೀವಿ ಕರ್ಕೊಂಡು ವೇಷ ಬದಲಿಸಿ ಸನ್ಯಾಸಿ ಹಾಕೊಂಡು ಇಬ್ಬರು ಹೋದರು. ದೊಡ್ಡ ಶ್ರೀಮಂತರ ಮನೆ ಮೇಲೆ ಮಾಡಿ ಮನೆ ಮುಂದೆ ಗಾಡಿ, ದೊಡ್ಡ ಶ್ರೀಮಂತರು. ಅವ್ರ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾಂದೇಹಿ. ಸಾವುಕಾರು ಮನೆ ಪಕ್ಕದಲ್ಲಿ ಒಳಗೆ ಕಟ್ಟಿ ಮೇಲೆ ಕುಂತಿದ್ರು, 4 ಮಂದಿ ಕುಂತಿದ್ರು. ಇವರಿಬ್ಬರು ಭವತಿ ಭಿಕ್ಷಾಂದೇಹಿ. ಮೊದಲೇ ಕೃಷ್ಣ ಪರೀಕ್ಷೆ ಮಾಡೋ, ಸಾವುಕಾರ ಭವತಿ ಭಿಕ್ಷಾಂದೇಹಿ. ಸಾವುಕಾರ ರೊಕ್ಕದ ಲೆಕ್ಕನಕ್ಕೆ ಬಂತಾನ, ಸಾವುಕಾರ ಭವತಿ ಭಿಕ್ಷಾಂದೇಹಿ. ಏನು ಒದರ್ತಾನೋ ಕಳ್ಸವನಿಗೆ, ಬಿಡು ನಾಯಿ ಬಿಡು. ದೊಡ್ಡ ದೊಡ್ಡ ನಾಯಿ ಟೊಂಕ ಮಠ ಇದ್ದು ಬಿಟ್ಟರು, ವಹು ಅಂತ ಮ್ಯಾಲೆ ಬಂದು
ಅರ್ಜುನ ಅಂದ, ನಡಿಯೋ ಮಾರೆ, ಕಡ್ದು ಅಂದ್ರೆ ನಾ ಏನು ಮಾಡ್ತೀನಿ, ನಡಿ. ದೇವ್ರಂತಾನೆ ಅವನಿಗೆ, ಸಾವುಕಾರ ತೂಗು ತೊಟ್ಟಿಲವಾಗಿ ಬೆಳ್ಳಿ ಬಟ್ಟಲವಾಗಿ ನಿಂದು ಹಿಂಗೆ ಬೆಳೀಲಿ. ಅರ್ಜುನ ರೊಟ್ಟಿ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ, ನಾಯಿ ಬಿಟ್ಟವನಿಗೆ ತೂಗು ತೊಟ್ಟಿಲವಾಗಿ ಬೆಳ್ಳಿ ಬಟ್ಟಿಲವಾಗಿ ಮನೆ ಬೆಳೀಲಿ ಅಂತ ಹೇಳ್ತಾನೆ. ನಡಿಯಪ್ಪ ಹೋಗೋಣ ಮುಂದೆ. ಇವರು ಕೂಡ ಮುಂದೆ ಹೋದ್ರು ಒಂದು ಸಣ್ಣ ಜೋಪಡಿ ಕಾಣದು, ಗುಡಿಸಲ, ಅದ್ರ ಮುಂದೆ ಒಂದು ಆಕಳ ಹೆಂಡ್ತಿತ್ತು. ಒಬ್ಬ ಮನುಷ್ಯ ಹೆಂಡ್ತಿದ್ದ. ಬಡವ್ರು ಮನುಷ್ಯರು, ಹೆಣ್ತಿ ರೊಟ್ಟಿ ಮಾಡಕತ್ತೇವು. ಇವ ಹೆಣ್ಕೊಂಡು ಒಳಗಿದ್ದ. ಅವ್ರ ಮನೆಗೆ ಹೋಗಿ, ಭವತಿ ಭಿಕ್ಷಾಂದೇಹಿ, ಹೊರಗಿಂದ ಓಡಿ ಬಂದ ಬಡವ. ಯಪ್ಪ ಯಪ್ಪ ಬರ್ರಿ ಬರ್ರಿ ಬರ್ರಿ, ನಮ್ಮನೆ ನೀವು ಬಂದ್ರಲ್ರಿ ಯಪ್ಪ, ಬರ್ರಿ ಬರ್ರಿ, ಸಾಧುಗಳು ಒಳಗೆ ಕರ್ಕೊಂಡೊಯ್ದು ರೊಟ್ಟಿ ಮಾಡಕತ್ತೇಳು. ಹೆಣ್ಮಗಳು ಏನಪ್ಪ ಅಂದ್ರೆ ರೊಟ್ಟಿ ಮಾಡಿದ್ರು, ಹೊಟ್ಟೆ ತುಂಬ ಉಂಡ್ರು. ಊಟಕ್ಕೆ ಕುಂತಾನ, ರೊಟ್ಟಿ ನೀಡ್ಬೇಕಲ್ಲ, ಹೊರಗೆ ಓಡಿ ಬರ್ತಾನೆ. ಮತ್ತೆ ಇಟ್ಟು ದನಕ್ಕಿಟ್ಟು ಮೇವು ಹಾಕ್ತಾನೆ, ಮತ್ತೆ ಒಳಗೆ ಹೋಗ್ತಾನೆ. ಪಲ್ಯ ಬೇಕಂತ ಕೇಳ್ತಾನೆ, ಹಾಲು ಬೇಕು ಕೇಳ್ತಾನೆ, ಮತ್ತೆ ಹೊರಗೆ ಬರ್ತಾನೆ. ಆ ಕಡೆ ಮೇವು ಹಾಕ್ತಾನೆ, ಒಳಗೆ ಬರ್ತಾನೆ. ಹೊಟ್ಟೆ ತುಂಬ ಊಟ ಮಾಡಿ ಹೊರಗೆ ಬಂದ ಬಳಿಕ ಅರ್ಜುನಿಗಿತ್ತು, ನಾಯಿ ಬಿಟ್ಟವನಿಗೆ ಹಂಗೆ ಆಶೀರ್ವಾದ ಮಾಡ್ಯಾನ. ತೂಗು ತೊಟ್ಟಿಲ್ಲ, ಬೆಳ್ಳಿ ಬಟ್ಟಿಲ್ಲ, ಬಂಗಾರ ಬೆಳಿಲಿ ಅಂದಾನ. ಇವನಿಗೆ ಏನು ಹೇಳ್ತಾನೋ ಮಾರಾಯ ದೇವರು, ಭಾಳ ಕೊಡ್ತಿರ್ಬೇಕು ಇವನಿಗೆ ರಾಜಗೀಜ ಅಂತ. ಹೊರಗೆ ಬಂದ ಕೂಡಲೇ ದೇವ್ರಂದ, ಹೇ ಅಂತ, ಇದು ನಿನ್ನ ಆಕಳ ಏನದಲ್ಲ ಅದು ಸತ್ತು ಹೋಲಿ ಅಂದ. ಅರ್ಜುನ ಹಣಿ ಮಾಡ್ಕೊಂಡೆ, ಚಳಿ ಬರೋಬರಿಂದ ಏನು ಕೆಟ್ಟದ. ಊಟ ಕುಳ್ಳಾರ್ದವನಿಗೆ ತೂಗು ತೊಟ್ಟಿಲ್ಲ ಅಂದೆ. ಇಲ್ಲಿ ಎಲ್ಲ ಕೊಡ್ತಾನ ಪಾಪ, ಅವನಿಗೆ ನೀವು ಆಕಳ ಸತ್ತು ಹೋಲಿ ಅಂದಿ. ದೇವ್ರ ಅಂದ. ಹೊರಗೆ ಹೊರಕ್ಕೆ ಅರ್ಜುನಗೆ ಅಂತಾನೆ, ಅರ್ಜುನ ಸಾಕ್ಷಾತ್ ಪರಮಾತ್ಮನ ಎದುರಿಗೆ ಬಂದೀನಿ, ನನ್ನ ಮುಂದೆ ಕೊಂಡೋದು ಬಿಟ್ಟು ಅದು ಆಕಳ ಮೇಲೆ ಜೀವದಿಂದ ಹಳ್ಳಿ ಹೊಳ್ಳಿ ಹೊರಗೆ ಹೋದ್ನಾನ. ನನ್ನ ಬಿಟ್ಟು ಹೊರಗೆ ಕರ್ಕೊಂಡು ಹೋಗಕ್ಕೆ ಆಕಳ ಕಾರಣ ಅಲ್ಲ, ಅದೊಂದು ಆಕಳೋಗಿ ಪೂರ ದರಿದ್ರ ಆದ್ರೆ ಕೃಷ್ಣ 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 ಅಂತಾನಂತ ಕೂಡ ಅವನಿಗೆ ಆಶೀರ್ವಾದ ಮಾಡೀನಿ ಅಂದ. ಅವನಿಗೆ ಆಶೀರ್ವಾದ ಮಾಡೋದು ಅಲ್ಲ, ಅದು ಶಾಪ. ಇವನಿಗೆ ಆಸೆಯನ್ನ ಶಾಪ ಕೊಟ್ಟೀನಿ, ಇದು ಆಶೀರ್ವಾದ. ಲಕ್ಷ್ಮೀ ಪುಣ್ಯಾತ್ಮರೇ, ಯಾವ ಮನುಷ್ಯ ಏನಪ್ಪ ಅಂತ ಕೇಳಿ ದಾನ ಮಾಡ್ತಾನೆ, ಆ ಕುಲ ಒಳ್ಳೆ ಕುಲ, ಒಳ್ಳೆ ಕುಲ. ಅವ್ರು ದಾನ ಮಾಡೋ ಮಗ ಹುಟ್ಟದ ಅಂತಂದ್ರೆ ಆ ವಂಶ ಒಳ್ಳೇದದ. ಯಾವ ಕೃಪಣ ಕಂಜೂಸ ದರಿದ್ರಿ ಅದನ, ಆ ವಂಶ ಚಲೋ ಇಲ್ಲ ಅಂತ ಹೇಳ್ಬೇಕು. ಅದಾತ ವಂಶ ದೋಷೇಣ ಕರ್ಮ ದೋಷೇಣ ದರಿದ್ರತ. ಕರ್ಮ ಚಲೋ ಇಲ್ಲ ಅಂದ್ರೆ ಬಡವರಾಗಿ ಹುಡ್ತೀರಿ. ಕಂಜೂಸ್ಪಣ ಬಂತು ಅಂದ್ರೆ ನಿಮ್ಮ ವಂಶ ಚಲೋ ಇಲ್ಲ ಅಂತ ತಿಳ್ಕೊಬೇಕು. ನಿಮಗೆ ಆಶ್ಚರ್ಯದ ಘಟನಾ, ದಾರಿಗೆ ಒಬ್ಬ ಮನುಷ್ಯ ಹೋಗ್ತಿದ್ರು, ಕುಂಡಿದ್ದ. ಅವನ ಮುಂದೆ ಕುಂಡಿಗೊಬ್ಬರು ಮನುಷ್ಯ ಬೇಕಲ್ರಿ, ಒಬ್ಬನ ಕೈ ಹಿಡ್ಕೊಂಡು ಕುಂಡ ನಡೆದಿದ್ದ. ದಾರ್ಯಾಗ ಇಬ್ಬರು ನಡೆದಿದ್ರು. ಎಲ್ಲೇ ರಾಜರು ದೊಡ್ಡ ಉತ್ಸವ ಮಾಡ್ತಾರಂದ್ರೆ ಅಲ್ಲಿ ಹೋಗುನು ಅಂತ ನಡೆದಿದ್ರು. ನಡೆದ ಕಾಲಕ್ಕೆ ಏನಾಗಿತ್ತು ಅಂದ್ರೆ ಕುಂಡ ಕೈ ಹಿಡ್ದಾನ, ಮುಂದೊಬ್ಬ ಮನುಷ್ಯ ದಾರಿ ನಡೆದಾನ. ಒಂದಿಟ್ಟು ಸುಗ್ಗಿ ಟೈಮ, ಬೆಳೆ ಎಲ್ಲ ಬಂದವ, ಶೀತ ಆಗ್ಯವ, ಎಲ್ಲ ಆಗ್ಯದ. ಆ ಕಾಲಕ್ಕೆ ನಡೆದಿದ್ರು. ಅವ ಕುಡ್ಡ ಹಿಂದೆ ಕೈ ಹಿಡಿದಿದ್ದ. ಅವ ಕಣ್ಣು ಇದ್ದವ ಅಂದ, ಒಂದಿಟ್ಟು ನಿಂದ್ರು ಗೆಳೆ, ಇಲ್ಲೇ ಮಗ್ಗಲ್ಕ ಸೌತಿಕಾಯಿ ಅದ, ಕಡ್ಕೊಂಬರ್ತೀನಿ ಅಂತ. ನೆನಪಿಟ್ಟು ಕೇಳಿ. ಕುಡ್ಡಂದ, ಹೋಗಬೇಡ, ಅದು ಸೌತಿಕಾಯಿ ಎಲ್ಲ ಕೈ ಕಾಯದ ನಾವು. ಇವನು ಕುಡ್ಡ, ನೀ ಸೌತಿಕಾಯಿ ಕಾಯಿನೇ ನೋಡಿಲ್ಲ, ನೀ ಕೈ ಹೇಳ್ತಿ ಮೊದಲೇ, ಹಿಂಗೆ ಮಾತಾಡ್ತಿ. ಇಲ್ಲೋ ಕೈ ಅದದು, ಹೋಗಬೇಡ, ಕಡಿಬೇಡ ಅಂದ.
ನಿನಗೇನು ಗೊತ್ತದು, ನೀ ಬಳ್ಳಿ ನೋಡಿಲ್ಲ ಹೆಂಗೆ ಹೇಳ್ತೀಯ ಅಂದ. ಅವ ಅಂದ, ಹೋಗು ತಪ್ಪಲ ಹರಿದು ತಿಂದು ನೋಡು, ಕೈ ತಂದು ಬಿಡು, ಸುಮ್ಮನೆ ಯಾಕೆ ಕಡಿತ, ಅದು ಮುಂದೆ ಪುಟ್ಟಿಕಾಯಲ್ಲಿ ಆಗ್ತದೆ, ದೊಡ್ಡದಾಯ್ತಂದ್ರೆ ಯಾವುದಾರು ಹಾಕ್ಬಾರ್ದು, ಸುಮ್ಮನೆ ಹಾಳು ಮಾಡಬೇಡ ಅಂದ. ಹೋಗಿ ಹಿಂಗೆ ಕಡಿದು ಬಾಯಿ ಹಚ್ಚೋದು, ಕಟ್ಟು ಕೈ. ಅವನಿಗೆ ಭಾಳ ಆಶ್ಚರ್ಯ ಆಯಿತು, ಇದು ಕಣ್ಣಿಲ್ಲ, ಏನು ಹೇಳ್ದನಪ್ಪ ಇವ, ನಿನಗೆ ಹೆಂಗೆ ಗೊತ್ತಾಯ್ತು ಕೈ ಅದ ಅಂತ ಕೇಳ್ದವ. ನಿನ್ನಟ್ಟು ಮೂರ್ಖನಾಗಿಲ್ಲ ಅಂದ. ದಾರಿ ಮೇಲೆ ಅದಂದ ಮೇಲೆ ಮಂದಿ ಸೈ ಇದ್ರೆ ಬಿಡ್ತಿದ್ರೇನು, ಇಟ್ಟು ತಿಳಂಗಿಲ್ಲ, ಇಟ್ಟು ದ್ವಾರದಾಗ್ಯದ ಅದು ಕಾಯಿ, ದಾರಿ ಮೇಲೆ ಸೈ ಇತ್ತರ ಕಡ್ಕೊಂಡು ಎಂದ ಹೋಗ್ತೀರಿ ಮಂದಿ, ಕೈ ಅಂತೇ ಬಿಟ್ಟಾರ. ಅದಕ್ಕೆ ಲಕ್ಷ ಇಡ್ರಿ, ಪಾಪಿ ಮನುಷ್ಯ ಭಾಳ ದಿವಸ ಬದುಕ್ತಾನೆ, ಯಮರಾಜನೂ ಕಡೆಯಂಗಿಲ್ಲ ಅವನಿಗೆ, ಪುಣ್ಯಾತ್ಮ ಜಲ್ದಿ ಹೋಗ್ತಾನೆ. ಪಾಪಾತ್ಮ ಓಣಿಗೆ ಬ್ಯಾಸರ, ಮನೆಗೆ ಬ್ಯಾಸರ, ಎಂದರೆ ಸತ್ತಿತ್ತು ಅನ್ನೋ ತಕ್ಕನ ಇರ್ತಾನವ. ಯಾಕೆ ಕೈ ಕಾಯಿ ಯಾರು ಕಡಿಬೇಕದು, ಹಂಗೆ ಇರ್ತದ. ಯಮರಾಜನೂ ಅಲ್ಲಂತ ಅವನಿಗೆ ಆಶ್ಚರ್ಯ ಆಯಿತು. ಕಣ್ಣಿದ್ದವನಿಗೆ ಹೋದರು. ದೊಡ್ಡ ಉತ್ಸವ ಇತ್ತಲ್ಲಿ, ಉತ್ಸವ ಇತ್ತು. ಉತ್ಸವದಾಗ ಏನಾಯಿತು ಅಂತ ಕೇಳಿದ್ರೆ, ಅಲ್ಲಿ ಜಾತ್ರೆ ನಡೆದಿತ್ತು. ಒಂದು ಇಂಥ ಕುದುರೆ ಬಂದಿತ್ತು, ಕಾಠೇವಾಡ ಕುದುರೆ. ರಾಜನಿಗೆ ಪಟ್ಟದ ಕುದುರೆ ಮಾಡಕ್ಕೆ ಒಂದು ಕುದುರೆ ಬೇಕಾಗಿತ್ತು. ಅದು ಕುದುರೆ ನೋಡ್ಕೋತ ಬಂದರು. ಕುದುರೆ ರಾಜನಿಗೆ ಬಹಳ ಪಸಂದಾಯ್ತು. ಇವು ಕುಡ್ನು ಅಲ್ಲೇ ನಿಂತಿದ್ದ, ರಾಜರು ಪಸಂದ್ ಮಾಡ್ಯಾರ. ಎಷ್ಟು ಕಿಮ್ಮತ್ತ, ಆಗಿನ ಕಾಲಕ್ಕೆ ಲಕ್ಷಗಟ್ಟಲೆ ಕಿಮ್ಮತ್ತ. ಕುಡ್ನು ಹೀಗೆ ಒಂದು ಕೈ ಆಡಿಸಿ ನೋಡ್ದ, ಗೆಳೆಗಂದ, ಇದು ಸಾಣದಿದ್ದ ಕಾಲಕ್ಕೆ ಅದ್ರವು ಸತ್ತು ಹೋಗಿತ್ತು, ಇದು ಕುರಿ ಹಾಲು ಕುಡ್ದದ, ದೊಡ್ಡದಾಗ್ಯದ ಅನ್ನೋ. ಕುಡ್ರಿ ಅವ ರಾಜ ಮನುಷ್ಯ ಅಲ್ಲೇ ಇದ್ದವ. ಹಳ್ಳಿ ಹೋದ ಕೂಡಲೇ ಕೇಳಿದ್ರು, ಏನಪ್ಪ ಕುದುರೆ ಪಸಂದ್ ಬಂತ, ಹೆಂಗಾಯ್ತು? ಪಸಂದ್ ಬಂದದ್ರಿ. ಏನಂದ್ರು ಮಂದಿ ಎಲ್ಲ ಚಲೋ ಅಂದ್ರೆ. ಒಂದು ಕುರುಡು ಪಾರಿತ್ತು ರೀ, ಅದೇ ಒಂದಿಟ್ಟು ಏನೇನು ಅಂದದ. ಏನಂದ, ಇದು ಸಾಣದ ಕಾಲಕ್ಕೆ ಅವನ ಹಾಲು ಕುಡ್ದಿಲ್ಲ, ಕುರಿ ಹಾಲು ಕುಡ್ದದ. ಮಬ್ಬದ ಕುದುರೆ ಚಂದದ, ಮಬ್ಬದ. ಕೈ ಬಡಿದ್ರೆ ಓಡಬೇಕು, ಕೈ ಬಡಿದ್ರೆ ನಿಂದಿರ್ಬೇಕು, ಅದಕ್ಕೆ ಕುದುರೆ ಅಂತಾರ. ಅಲೆ 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 ಕತ್ತಿಗೆ ಹೊಡೆದಂಗೆ ಬೈದಂಗೆ ಹೋಗಂಗಿಲ್ಲ, ಅದು ಬರೀ ಇಶಾರ ಮಾಡಿ, ಅದಕ್ಕೆ ಕುದುರೆ ಅಂತಾರೆ. ಇದು ಮಳ್ಳದ, ಎಮ್ಮೆ ಹಾಲು ಕುಡ್ದದು, ಕುರಿ ಹಾಲು ಕುಡ್ದ. ರಾಜ ಯಾವ ಅಂತವಲ್ಲ, ಕರ್ಕೊಂಬ, ಹಿಡ್ಕೊಂಡು ಒಯ್ದ್ರಿ ಕುರುಬುಗೆ. ಏನಪ್ಪ ಹಿಂಗೆ ಅಂದಿದ್ದಲ್ಲ? ಹೌದ್ರಿ, ಇದ್ದದ್ದು ಅಂದೀನಿ. ನೀನು ನಾನು ನೋಡಿಲ್ಲ, ಕೇಳ್ರಿ ನೀವು. ರಾಜ ಪತ್ತೆ ಹಚ್ಚದ. ಪತ್ತೆ ಹಚ್ಚೇನಪ್ಪ ಅಂತ ಕೇಳಿದ್ರೆ, ಯಾರು ಮಾರಕ್ಕೆ ಹಿಡ್ಕೊಂಬಂದ, ಕರೆ ಹೇಳು, ಇದೇನು ತಾಯಿ ಹಾಲು ಕುಡ್ದದ? ಅವ ಸಾಹೇಬ್ರೆ ಇದು ರೋಗ ಸತ್ಯತ್ರಿ, ಇದು ಕುರಿ ಹಾಲು ಕುಡ್ದದ್ರಿ. ರಾಜನಿಗೆ ಆಶ್ಚರ್ಯ ಆಯ್ತು. ಕೂಡೇನು ಭಾರಿ ಅದನಪ್ಪ ಇವ. ಇವನಿಗೆ ಬಿಡಬೇಡ್ರಿ, ಇಲ್ಲೇ ನಮ್ಮಲ್ಲೇ ಅವನಿಗೆ ಖೋಲಿ ಕೊಡ್ರಿ, ಎಲ್ಲ ಮಾಡಿ ಇಲ್ಲೇ ಇರಲಿ, ಅವನು ಇಲ್ಲೇ ಇರಲಿ, ಕರ್ಕೊಂಬರ್ರಿ ನಾಳೆ. ಕರ್ಕೊಂಬಂದ್ರು. ರಾಜರ ಮುಂದೆ ನಿಂದ್ರಿಸು. ರಾಜ ಭಾಳ ಪಸಂದ್. ಹೆಂಗೆ ಗೊತ್ತಾಯ್ತಪ್ಪ ನಿನಗೆ? ಅಲ್ರಿ ಸರ್, ಅದ್ರ ಹಣಿ ಮ್ಯಾಲೆ ನಾ ಕೈ ಇಟ್ಟು ಕೈ ಒತ್ತಿದ್ರೆ ಕುದುರೆ ಎಲ್ಲಿ ಮುಟ್ಟಿದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು. ಇದು ಮಬ್ಬದ ತಿಳ್ಕೊಂಡು ಇದು ಕುರಿ ಹಾಲು ಕೊಡೋದ ಅಂತ ಹೇಳಿದ್ನಿ ಅಂತ. ರಾಜನ ಭಾಳ ಎಂಥ ಶಾಣೆ ಸಿಕ್ಕಾನ ಅಂದ್ರೆ, ಮಂತ್ರಿ ಇವನಿಗೆ ಒಂದು ಖೋಲಿ ಕೊಡು, ಇವನಿಗೆ ಜನ ಏನಪ್ಪ ಅಂತ 1 ಕಿಲೋ ಹಾಲು, 1 ಕಿಲೋ ಅಕ್ಕಿ, ಏನು ಬೇಕು ಸಾಮಾನೆಲ್ಲ ಇವನು ಕೊಟ್ಟು ಕಳಿಸು, ಇರಲಿ ನಮ್ಮಲ್ಲಿ ಇಟ್ಟು ಹೇಳಿದ್ರು. ಅವ ವಾಪಸ್ ನಡೆದಿದ್ದ ಕರ್ಕೊಂಡು ಹೋಗಿ ಗೆಳೆಗಂದ ಸಾವಕಾಶ, ಇವ ಅವರಪ್ಪ ಹುಟ್ಟಿಲ್ಲ ಅಂದು ಆದ. ರಾಜರು
ಹೆಂಗದನಪ್ಪ, ಹೆಂಗೆ ಚಲೋ ಅದಲ್ಲ, ಭಾಳ ಚಂದ ಅದನ, ಹೆಂಗೆ ಗುರ್ತಾಯ್ತು ಅವನಿಗೆ ಎಲ್ಲ ಮಾತಾಡಿದ್ರು. ಏನಂದವ, ಹೋಲಿ ಬಿಡ್ರಿ ಸಾಹೇಬ್ರ ಅಂದ. ಅಂದರೆ ಏನು ಚಲೋ ಅಂದ, ನೀವು ನಿಮ್ಮ ಅಪ್ಪ ಹುಟ್ಟಿಲ್ಲ, ಇವ ರಾಜರಿಗೆ ಹುಟ್ಟಿಲ್ಲ, ಮತ್ತೆ ಯಾರಿಗೆ ಹುಟ್ಟ್ಯಾರ ಅಂತ ಯಾರಿಗೆ ಕೇಳ್ಬೇಕ್ರಿ? ಮಂದಿ ಕೇಳೋ ಮಾತಲ್ಲದು, ಯಾರಿಗೆ ಕೇಳಬೇಕು? ಅವ್ಗೆ ಗೊತ್ತ. ಅವನು ಮನಸ್ಸಿನಾಗ ಕೊರೆಯಕತ್ತ, ಇವನು ಹಿಂಗಂದಾನ, ಕುದುರೆದು ಖರೆ ಹೇಳ್ಯಾನಂದ್ರೆ ಇದನ್ನು ಖರೆ ಇರಬೇಕು, ಏನಿರಬೇಕು ಅಂತ ತಿಳ್ಕೊಂಡು ಹೆಂಗೆ ಕೇಳ್ಬೇಕು ಅವ್ಗ ಅಂತ ಸ್ವರ್ಗಿ 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 ತೆಳಗಾದ. ಅವ್ವ ಅಂದು, ಯಾಕೋ ಮಗ ಸ್ವರ್ಗ ಕಟ್ಟಿದಿ, ಏನಾಗಿದೆ, ಏನು ಬೇಕು ಹೇಳಪ್ಪ, ನನ್ನ ಜೀವ ಕೊಟ್ಟಾದ್ರು ನಿನಗೆ ಹೇಳಿ ಮುಗಿಸ್ತೀಯಪ್ಪ ಅಂದ್ರೆ ಅವಾಗ ಅವ್ರು ಹೋಗಂದ, ಯವ್ವ ಕೇಳ್ಬೇಕು ಮಾತು ಕೇಳಕತ್ತೀನಿ, ನಾ ಖರೆ ನಮ್ಮ ಅಪ್ಪಗೆ ಹುಟ್ಟೀನಿ, ರಾಜರಿಗೆ ಹುಟ್ಟೀನಿ, ನಾ ನಮ್ಮ ಅಪ್ಪಗೆ ಹುಟ್ಟೀನಿ, ಅವರವ್ವ ಮಾರಿ ಕೆಳಗೆ ಹಾಕಿ ಕುಂತ್ಲು. ಮಗ ಒಂದೇ ಸವನೆ ಹಾಕಿಪ್ಪ ಅದಕ್ಕೆ ಬಿದ್ದೀಯವ, ನಂಗೆ ಖರೆ ಹೇಳಿಲ್ಲಕ ನನ್ನ ಪ್ರಾಣ ಹೋಗ್ತದ, ನಾವು ಉಣಂಗಿಲ್ಲ ಅನ್ನಿದ್ದಂಗಿಲ್ಲ, ಹಿಂಗಂದ ನಾವು. ನನಗೆ ಮುತ್ಗಾರಿ ಹುಟ್ಟಿನಂದ, ನಾನು ಅಪ್ಪಗೆ ಹುಟ್ಟಿರ ಮುತ್ಗಾರಿ ಹುಟ್ಟೇನಂದ. ಖರೆ ನೀವು ಇಲ್ಲ ಅಂದ್ರೆ ನಾವು ಸಾಹಿತ್ಯನಿ ಖರೆ ಹೇಳಿದ್ದರು. ಮಗನಿಗೆ ಒಳ ಕರ್ಕೊಂಡು ಹೋಗು ಅಂತಾಳ, ಮಾತು ಖರೆ ತಮ್ಮ. ನಾ ರಾಣಿಯಾಗಿ ನಿಮ್ಮ ಮನೆಗೆ 10 ವರ್ಷ ಬಂದರೂ ಕೂಡ ಮಕ್ಕಳಾಗಲಿಲ್ಲ, ಈ ರಾಜ್ಯಕ್ಕೆ ಯಾರು ಗತಿ ಅಂತ ತಿಳ್ಕೊಂಡು ನಮ್ಮಲ್ಲಿ ಮುತ್ತು ರತ್ನ ಮಾರಕ್ಕೆ ಬರ್ತಿದ್ರು ಮುತ್ತುಗಾರ ಮನುಷ್ಯ, ಅವನ ಸಂಘ ಮಾಡಿ ನಿನ್ನ ಹಡೆದಿನ ಮಗ, ನಿನ್ನ ಹಡೆದಿ. ಮಾತರೆ ಪಕ್ಕ ಆಯ್ತು. ಅವನಿಗೆ ಹೋಗಿ ಕೇಳ್ತಾನ, ಅವನಿಗೆ ಹುಡುಗ, ನಾ ಮುತ್ತುಗಾರಿಗೆ ಹುಟ್ಟಿನಿ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅವ ಅಂದ, ಮುತ್ತುಗಾರ ನೋಡಿರಿಲ್ಲ, ಈಗ ಮುತ್ತಿನಿಗೆ ಅಂಗಡಿ ಹಿಂದಕ್ಕೆ ಏನು ಮಾಡ್ತೀರಿ, ನಿಮ್ಮ ಮನೆಗೆ ಬರ್ತೀರಿಲ್ಲ, ಮುತ್ತು ಮಾರಕ್ಕೆ ನಿಮ್ಮ ಮನೆಗೆ ಬರ್ತಿದ್ರು, ಕೊಟ್ಟು ಬಿಟ್ಟು ಹೋಗ್ತಿದ್ರು, ಮತ್ತು ಮುಂದಿನ ಬರ್ತಿದ್ರು. ಹಂಗೆ ಊರು ತಿರುಗಾಡೋ ಮುತ್ತುಗಾರರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಬರ್ತಾರೆ, ನಿಮ್ಮ ಊರಾಗ ಇರ್ತಾರೆ, ಅಲ್ಲಿದೆ 1 ಕಿಲೋ ಅಕ್ಕಿ 1 ಜೋಳ ತೊಗೊಂಡು 2 ದಿನ ಉಂಡು ಇರ್ತಾರೆ. ಆಮೇಲೆ ಏನಪ್ಪ ಮತ್ತೆ ಹೋಗ್ತಾರಲ್ಲ, ಅವರು ಕೊಂಡು ತರೋದು ಕಿಲೋ 2 ಕಿಲೋನೇ ಉಣ್ತಾರ, ತಿಂತಾರ, ಮತ್ತೆ ಹೋಗ್ತಾರೆ. ಹಂಗೆ ಆ ಮುತ್ತುಗಾರಂಗೆ ಇವನು ಏನಪ್ಪ ಅಂತ ಕೇಳಿ ರಾಜ ಆಗಿ ನನಗೆ 1-2 ಕಿಲೋ ಅಕ್ಕಿ, 1 2 ತುಪ್ಪ, 1 ಹಾಲು ಕೊಡು ಅನ್ನೋದು ಇದು ಮುತ್ತುಗಾರ ಹುಟ್ಟ್ಯದ ಅಂದವ. ನೀ ಮಾಡೋ ವ್ಯವಹಾರ ಮೇಲೆ ನೀ ಯಾರಿಗೆ ಹುಟ್ಟಿದೆ ಅನ್ನೋದು ಗೊತ್ತಾಗ್ತದೆ. ಭಾಳ ಕಂಜೂಸ ಅಂತಿರಲ್ಲ, ಏನು ಬಣಜಿಗೆ ಇದೆಯೋ ಅಂತೀರ ನಿಮ್ಮ ಕಡೆ, ಏನು ಬಣಜಿಗೆ ಇದೆಯೋ ಅಂತೀರ ನೀವು, ಬಣಿಗೆ ಕಂಜೂಸ್ ಕಂಜೂಸ್. ಹಿಂದಿನ ಜನ್ಮ ಅದಾತ ವಂಶದೋಷೇಣ, ದಾನ ಮಾಡೋದು ಗೊತ್ತಿಲ್ಲ ಅಂತ ಹಿಂದೆ ಯಾವ ಜನ್ಮದ ಹುಟ್ಟಿದೆ ಅನ್ನೋದು ಗೊತ್ತಾಗತ್ತೆ, ಅದೇ ಜನ್ಮದಾಗ ಇದ್ದೀಯ ಅಂತ ಬಂದಿರ್ತೀವಿ. ಅದಕ್ಕೆ ಪುಣ್ಯಾತ್ಮರೇ ಶಾಸ್ತ್ರ ಹೇಳ್ತದೆ, ಸದಾ ಕೈ ಯಾವಾಗಪ್ಪ ಅಂತ ಕೇಳಿ ಸ್ವಚ್ಛ ಇರಬೇಕು, ಸದಾ ದಾನ ಮಾಡಬೇಕು, ಸದಾ ದಾನ ಮಾಡಬೇಕು. ದಾನ ಅಂದ್ರೆ ₹1,00,000 ₹10 ಇಲ್ಲ, 10 ಪೈಸೆ, 1 ಮುಟ್ಟಿಗೆ ಜೋಳ, 1 ರೊಟ್ಟಿ, ಅರ್ಧ ರೊಟ್ಟಿ. ಭೂಮಿ ದಾನ ಮಾಡಿದವ ಭೂನಾಥನಾಗುವನು, ಭೂಮಿ ದಾನ ಮಾಡಿದ್ರೆ ಭೂನಾಥ ಆಗ್ತಾನೆ ಶಾಸ್ತ್ರ. ಅನ್ನ ದಾನ ಮಾಡವ ಸುಖಿಯಾಗಿ ಊಟ ಮಾಡ್ತಾನೆ, ಅವನಿಗೆ ಡೈಜೆಸ್ಟ್ ಆಗೋ ಪ್ರಶ್ನೆ ಬರಂಗಿಲ್ಲ. ಯಾರು ಅನ್ನದಾನ ಮಾಡ್ಯಾರ ಆರಾಮ ಉಣ್ತ, ಎಷ್ಟು ಉಂಡ್ರು ಹಜಮ ಹಾಕದ ಪಚಮ ಹಾಕದ. ಯಾವ ಅನ್ನದಾನ ಮಾಡಿಲ್ಲ ಉಲ್ಟಿ ಹೋಗಂಗಿಲ್ಲ.
ಹಿಂದಿನ ಜನ್ಮದಾಗ ಅನ್ನದಾನ ಮಾಡೋದು ಉಣಂಗಿಲ್ಲ, ಮನ್ಯಾಗ ಬೇಕಾದಷ್ಟು ಆಗ್ತದೆ, ತಿನ್ನಾಕ ಪರ್ಮಿಷನ್ ಇಲ್ಲ. ಒಬ್ಬೊಬ್ಬರು ಸ್ವಾಮಿಗಳು ಕಲ್ಕತ್ತಾಕ್ಕೆ ಹೋಗಿದ್ರು. ಕಲ್ಕತ್ತಾಕ್ಕೆ ಹೋದಾಗ ದೊಡ್ಡ ಶ್ರೀಮಂತರ ಮನೆಗೆ ಅವ್ರ ಪ್ರವಚನ ಕೇಳಿ ಊಟಕ್ಕೆ ಕೇಳಿದ್ರು. ಸ್ವಾಮಿಗಳು ಬಂದಾರಂತ ಅನಂತ ಪಕ್ವಾನ, ಜಾಮೂನು, ರಸಗುಲ್ಲ, ಮಾಲ್ಪೂರ್ ಎಲ್ಲ ಮಾಡ್ಯಾರ. ಸ್ವಾಮಿಗಳು ಊಟಕ್ಕೆ ಕುಣಿಸಿದ್ರು. ಸ್ವಾಮಿಗಳಂದ್ರೆ ಐಸಾ नहीं भाई, आप भी बैठो ना. ಎಲ್ಲೇ ಯಾರಿಗಾರಿ ಸ್ವಾಮಿ ಊಟಕ್ಕೆ ಕರೆಸಿರಿ ಅಂದ್ರೆ ನಿಮ್ಮ ಮನೆಯವ್ರಿಗೆ ಒಬ್ಬರು ಕುಂಡ್ರಿಸ್ಬೇಕು. ನೀವೆಲ್ಲ ಊಟ ಆಮೇಲೆ ಉಣ್ತೇವೆ ಅನ್ಬಾರ್ದು, ನಿಮ್ಮ ಮನೆಯವರು ಒಬ್ರು ಕುಂಡ್ರಬೇಕು. ಸ್ವಾಮಿಗಳು ಊಟಕ್ಕೆ ಕೊಂಡು ನೈ ಮಹಾರಾಜ್ आप जी मिल लीजिए, आप जी मिल लीजिए, ನೀವು ಊಟ ಮಾಡ್ರಿ ಮಹಾರಾಜ್ ಆಮೇಲೆ ಉಣ್ತೇವೆ. ऐसा कैसा होता है? ಯಜಮಾನ್ तो साथ में बैठना चाहिए. ಯಜಮಾನ್ ಜೊತೆಗೆ ಇರ್ಬೇಕು, ಊಟಕ್ಕೆ ಕುಂಡ್ರು ಅಂದ್ರು. ಇನ್ನು ಅನಿವಾರ್ಯ ಅದ, ಊಟಕ್ಕೆ ಕುಂತರು. ಸಾವುಕಾರ ಅವನಿಗೊಂದು ಎಲೆ ಇಟ್ಟರು, ಸ್ವಾಮಿಗಳಿಗೆ ಇಟ್ಟರು. ರಸಗುಲ್ಲ, ಮಾಲ್ಪುಡ, ಜಾಮೂನು, ಚಪಾತಿ ಎಲ್ಲ ಸಾಮಾನದ ನೀಡಿದ್ರು. ಆ ಕಡೆ ಸಾವುಕಾರ ತಾಟಿಗೆ ಏನಿಲ್ಲ, ಎಣ್ಣೆ ಹಚ್ಚಲಾರ್ದು ಒಂದಿಟ್ಟು ಪರೋಟ, ಆಮೇಲೆ ಬೆಳ್ಳುಳ್ಳಿ ಚಟ್ನಿ, ಸಪ್ಪನ ಬ್ಯಾಳಿ. ಸ್ವಾಮಿಗಳ ತಾಡ್ದಾಗ ರಸಗುಲ್ಲ, ಜಾಮೂನು, ಮಾಲ್ಪುಡ, ಖೀರ. ಸ್ವಾಮಿಗಳು ನೋಡಿದ್ರು, ಕಲ್ಕತ್ತಾಗೆ ದೊಡ್ಡ ಸಾವುಕಾರ, ತಾಟ ಖಾಲಿನೇ ಅದು ಪೂರ. ಸಾವುಕಾರ ಮಾಲ್ಪುಡ ಒಂದೆರಡು ಜಾಮೂನ್ ತೋರ್, ಶುಗರ್ ಅದ್ರಿ, ಶುಗರ್. ಆ ಚಟ್ನಿ ಮೇಲೆ ದೊಡ್ಡ ತುಪ್ಪ ಹಾಕೋ, ಬಿ ಪಿ. ತುಪ್ಪ ಉಣಂಗಿಲ್ಲ, ಬಿ ಪಿ ಅದ. ಜಾಮೂನ್ ತಿನ್ನಂಗಿಲ್ಲ, ಶುಗರ್ ಅದ. ಮತ್ತು ಏನು ತಿಂತಿ? ಇದೇ ರೀ, ಒಣ ರೊಟ್ಟಿ, ಬೆಳ್ಳುಳ್ಳಿ ಚಟ್ನಿ. ಮಹಾತ್ಮರಂದರು ಅದು ಅಲ್ಲ ಇದು ಅಲ್ಲ. ಮತ್ತು ಇದ್ದಿ ಯಾಕೆ ಅಂದ್ರೆ ಅವರು ಇದ್ದೀರಿ ಯಾಕೆ? ಮನ್ಯಾಗ ಇಷ್ಟೆಲ್ಲ ಇದ್ದು ಭಾಳ ಕಠಿಣ ಅದ ನಿಮಗೆ. ಮನ್ಯಾಗ ಶುಗರ್ ಫ್ಯಾಕ್ಟ್ರಿ ಇರಬೇಕು, ಸಕ್ಕರೆ ರೋಗ ಇರಬೇಕು, ಮನ್ಯಾಗ 10 ಎಮ್ಮೆ ಹಿಡ್ತಿರ್ಬೇಕು, ಬಿ ಪಿ ಇರಬೇಕು, ಮನ್ಯಾಗ ಸುಂದರ ಹೆಣ್ತಿ ಇರಬೇಕು, ನಪುಂಸಕ ಇರ್ಬೇಕು. ಹೆಂಗೆ ಹಾಕದ್ರಿ? ಹೆಣ್ತಿ ಮಾಡ್ಕೋಬಾರ್ದೆ ಚಲೋ, ಮನ್ಯಾಗ ತುಪ್ಪ ಇಲ್ಲದೆ ಚಲೋ, ಮನ್ಯಾಗ ಏನಪ್ಪ ಸಕ್ರೆ ಇಲ್ಲದೆ ಚಲೋ. ಪರಂತು ಅವೆಲ್ಲ ಸಕ್ರೆ ಅದ, ಶುಗರ್ ರೋಗ ಅದ, ತುಪ್ಪ ಅದ, ಬಿ ಪಿ ಅದ, ಹೆಣ್ತದ, ನಪುಂಸಕ ಅದ. ಇಷ್ಟು ದುಃಖ ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ. ಲಕ್ಷ ಇಡ್ರಿ. ಇವು ಯಾಕೆ ಬರ್ತಾವೆ? ದಾನ ಮಾಡಿಲ್ಲಪ್ಪ, ದಾನ ಮಾಡಿಲ್ಲ. ಶಾಸ್ತ್ರ ಅದಕ್ಕೆ ಹೇಳ್ತಾರೆ ಮಹಾತ್ಮರಿಗೆ ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ಇವೆಲ್ಲ ಅದತ್ತ ದೋಷೆಯನ್ನು ದರಿದ್ರೋ ಭವಿಷ್ಯತಿ. ಮನುಷ್ಯ ದರಿದ್ರ ಯಾಕೆ ಆಗ್ತಾನೆ ಅಂದ್ರೆ ಕೊಡದೇ ಇರುವುದರಿಂದ. ಮನುಷ್ಯ ಸದಾ ದಾನ ಮಾಡಬೇಕ್ರಿ, ದಾನ ಮಾಡಬೇಕು, ಕೊಡ್ತಾ ಇರಬೇಕು. ಏನಾರೇ ಕೊಡಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಮನುಷ್ಯನಿಗೆ ದಾತ ಭವತಿನ ಜಗತ್ನಾಗ ಶೂರು ಸಿಗ್ತಾರೆ, ಜಗತ್ನಾಗ ಪಂಡಿತರು ಸಿಗ್ತಾರೆ, ಜಗತ್ನಾಗ ಬುದ್ಧಿವಂತರು ಸಿಗ್ತಾರೆ, ಜಗತ್ನಾಗ ದಾನ ಮಾಡೋ ಎಲ್ಲರೂ ಸಿಗ್ತಾರೆ. ಅದಕ್ಕೆ ದಾತ ಭವತಿನವ. ಪಂಡಿತರು, ಶೂರರು, ವಿದ್ಯಾವಂತರು ಸಿಗ್ತಾರೆ, ಸುಂದರ ಸಿಗ್ತಾರೆ. ಪರಂತು ದಾನ ಮಾಡೋರು ಸಿಗೋದು ಎಲ್ಲೋ ಒಬ್ಬರು ಪುಣ್ಯಾತ್ಮರು, ಎಲ್ಲೋ ಒಬ್ಬರು. ಸರ್ವಸ್ವವನ್ನು ಧ್ಯಾನ ಮಾಡಿದವರದಾರಿ, ಪ್ರಾಣ ಕೊಟ್ಟವರದಾರಿ. ಧನವೇನು ದೊಡ್ಡಿತ್ತು, ತನುವೇನು ದೊಡ್ಡಿತ್ತು, ಶರೀರ ಏನು ದೊಡ್ಡ ಮಾತ, ಪ್ರಾಣ ಏನು ದೊಡ್ಡ ಮಾತು. ಪ್ರಾಣ ಕೊಟ್ಟವರದಾರೆ, ಧನ ಕೊಟ್ಟವರದಾರೆ, ಸರ್ವ ಸಂಪತ್ತನ್ನು ಕೊಟ್ಟವರದಾರೆ. ಪುಣ್ಯಾತ್ಮರೇ, ಅದು ಕೊಟ್ಟದ್ದು ಹಾಳಾಯ್ತು ಅನ್ಬೇಡ್ರಿ. ಭೂಮಿಗೆ ಬಿತ್ತದ ಬೀಜ ಹಾಳಾಯ್ತು ಅನ್ಬೇಡ್ರಿ.
ಬ್ಯಾಂಕ್ನಾಗ ಇಟ್ಟದ ರೊಕ್ಕ ಹಾಳಾಗ್ಯದ ಅನ್ಬೇಡ್ರಿ, ಬಡ್ಡಿ ಸಹಿತ ಬರ್ತದೆ. ಭೂಮಿಯಾಗ ಬಿತ್ತಿದ್ದು ಜೋಳ ಹಾಳಾಗಿಲ್ಲ, ಕಾಳ ಸಾವಿರ ತೆನೆಗಟ್ಟಲೆ ಬರ್ತವೆ. ಕೊಟ್ಟದ್ದು ಎಂದೂ ಹಾಳಾಗಂಗಿಲ್ಲ. ನೀ ಬಿತ್ತಲಿಲ್ಲ ಅಂದ್ರೆ ಬರ್ತದೇನು? ಅದಕ್ಕೆ ಮಹಾತ್ಮರು ಮ್ಯಾಲಿಂದ ಮೇಲೆ ನಮ್ಗೆ ಯಾಕಿದೆ ಹೇಳ್ತಾರೆ ಅಂತ ಕೇಳಿದರೆ, ದಾನ ಮಾಡಕ್ಕೆ ಕಲಿಯಪ್ಪ, ದಾನ ಮಾಡಕ್ಕೆ ಕಲಿ. ಅನ್ನದಾನ ಮಾಡು, ಸುಖವಾಗಿ ಊಟ ಮಾಡ್ತಿ. ವಸ್ತ್ರ ದಾನ ಮಾಡು, ಚೆಂದಾಗಿ ಉಣ್ತಿ. ಬಂಗಾರ ದಾನ ಮಾಡಿದ್ರೆ ಬಂಗಾರ ಕೊಳ್ಳಾಗ ಹಾಕೋತಿ. ಚಪ್ಪಲ್ ದಾನ ಮಾಡಿದ್ರೆ ಚಪ್ಪಲ ಕಾಲ ಸಿಗ್ತಾವೆ. ಶಾಸ್ತ್ರದಾಗ ಹೇಳ್ಯಾರಿ ಮನುಷ್ಯನಿಗೆ, ಯಾರಿಗಾರ ನೀವು ಯಾಕೆ ಕಾಲ್ಮರಿ ಚಪ್ಪಲ್ ದಾನ ಮಾಡಿದ್ರೆ ಪಲ್ಲಕ್ಕೆ ಸಿಗ್ತದಂತ. ಮುಂದೆ ಭಾಳ ದೊಡ್ಡ ಕಥೆ ಅದ, ಪಲ್ಲಕ್ಕೆ ಸಿಗ್ತದಂತ. ನೇಮದ್ರಿ ಪುಣ್ಯಾತ್ಮರೇ, ಎಂದೂ ನಾವು ಕೊಟ್ಟದ್ದು ಭೂಮಿಗೆ ಬಿತ್ತದು ಬೀದ ಹಾಳಾಗಂಗಿಲ್ಲ, ಬ್ಯಾಂಕ್ನಾಗ ಇಟ್ಟು ರೊಕ್ಕ ಹಾಳಾಗಿಲ್ಲ. ಹಂಗೆ ನಾವು ಮಾಡಿದ ದಾನ ಎಂದೂ ಹಾಳಾಗೋದಿಲ್ಲ. ಅದು ನಮಗೆ 100 ಪಟ್ಟು ವಾಪಸ್ ಬರ್ತದೆ ಅಂತ ತಿಳ್ಕೊಂಡ್ರೆ, ಒಂದು ವೇಳೆ ದಾನ ಮಾಡೋಂಗಿಲ್ಲ ಅಂದ್ರೆ ಇದು ಅವನ ವಂಶ ಸರಿ ಇಲ್ಲ ಅಂತ. ಅದಾತ ವಂಶದೋಷ. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯನಿಗೆ ಯಾವಾಗಲೂ ಲಕ್ಷ್ಯ ಇಡಬೇಕು. ದಾನ ಅಂದ್ರೆ ರೊಕ್ಕ 6 ರೂಪಾಯಿ ಬಂಗಾರ ಅಂತಲ್ಲ, ಏನು ಸಾಧ್ಯದ ಅದನ್ನು, ನಮಗೆ ಸಾಧ್ಯ ಇಲ್ಲ. ಜಗತ್ತಿನೊಳಗೆ ಬೇಕಾಷ್ಟು ಕೊಡೋಕೆ ನಮ್ಮಂತಕ್ಕೆ ಇಲ್ಲ, ಬೇಕಾಷ್ಟು ನಮ್ಮಂತ ಶಕ್ತಿ ಅದ, ನಮ್ಮಂತಕ್ಕೆ ವಾಣಿ ಅದ. ಯಾರು ಸಹಾಯ ಮಾಡಿ, ಶಕ್ತಿಯಿಂದ ಸಹಾಯ ಮಾಡಿ. ಒಂದು ರೊಟ್ಟೆಗೆ ಅರ್ಧ ರೊಟ್ಟಿ ಕೊಡ್ರಿ. ಮನುಷ್ಯನ ದಾನದ ಭಾಳ ಪುಣ್ಯ ಆದರೆ ಮಹಾತ್ಮರೇ. ಪುಣ್ಯ ಅದು ಅಷ್ಟು ಇಷ್ಟು ಅಂತ ಹೇಳಕ್ಕೆ ಬರೋಂಗಿಲ್ಲ. ಗಂಡ ಹೆಂಡ್ತಿ, ಗಂಡ ಎಲ್ಲಿಗೆ ನಡೆದಿದ್ದ, 2 ರೊಟ್ಟಿ ಕಟ್ಟಿ ಕೊಟ್ಟಿದ್ಲು. ಸಾಹುಕಾರ ಏನಪ್ಪ ಅಂತ ಕೇಳಿದ್ರೆ ಸಾಲ ಕೊಡ್ತಿದ್ರು, ಏನರ ಇಟ್ಟರು ಸಾಲ ಕೊಡ್ತಿದ್ರು. ಹೆಂಡ್ತಿ ಮನ್ಯಾಗ ಭಾಳ ಕಷ್ಟ, ಹೋಗಿ ತೊಗೊಂಬರ್ರಿ ಸಾಲ ಅಂತ 2 ರೊಟ್ಟಿ ಕಟ್ಟಿ ಸಾಹುಕಾರ ಮನೆಗೆ ಹೋರಿ ಅಂತಂದ್ಲು. 4-5 ಹರಿದಾರ 8-10 ಕಿಲೋಮೀಟ್ರ್ ದೂರ ಇತ್ತು. ಬುತ್ತಿ ಕಟ್ಟಿ ಕೊಟ್ಟಿದ್ಲು. ಅವನು ಸಾಹುಕಾರ ಹೋಗುವಾಗ ಒಂದು ಹಳ್ಳ ಬಂತು, ಹಳ್ಳ ದಂಡಿ ಗಿಡದ ಕೆಳಗೆ ಕುಂತು ಉಣ್ಬೇಕಂತ ಊಟಕ್ಕೆ ಕುಂತ ಕೂಡಲೇ ಅಲ್ಲಿ ಒಂದು 2 ಮರಿ ಹಾಕಿದ್ದು, 3-4 ಮರಿ ತಾಯಿ ಕುಂತಿತ್ತು. ಮರಿ ಬಿಟ್ಟು ಹೋಗಾಕ ಅದಕ್ಕೆ ಬರಲ್ದು. ಇಲ್ಲೇ ಇದ್ರೆ ಊಟಿಲ್ಲ, ಹಸ್ತದ, ಕೂಸುಗಳು ಮಲಿ ಜಗ್ಗಕತ್ತೆ, ಏನಿಲ್ಲ. ಇವ ಬುತ್ತಿ ಬಿಚ್ಕೊಂತ ನಾಯಿ ಅವನ ಮುಂದೆ ನೋಡ್ಕೋತೆ ಕುಂತು. ಮರಿ ಅವು ಕುಯ್ ಅನ್ನಕತ್ತೇವ, ಹಾಲಿಲ್ಲ ಅದಕ್ಕೆ. ಪಾಪ ಅವನಿಗೆ ಭಾಳ ಕೆಟ್ಟ ಅನ್ನಿಸ್ತು. ರೊಟ್ಟಿ ಹಾಕಿದವ, 1 ಹಾಕ 2 ರೊಟ್ಟಿ ಹಾಕಿದ. ಇನ್ನು ಸಾಹುಕಾರ ಅಂತ ಹೋಗಿ ಏನು ಕೇಳಬೇಕು? ಈಗ ಏನು ಕೇಳಬೇಕು? ಸಾಹುಕಾರ ಯಾರು ಪುಣ್ಯ ಕೊಡ್ತಾರೆ ಅವ್ರು ರೊಕ್ಕ ಕೊಡ್ತಿದ್ದವ. ಏನು ಹೋಗ್ಬೇಕು ಸಾಹುಕಾರ ಅಂತ? ನಡಿ ವಾಪಸ್ ಮನೆಗೆ ಹೋಗೋನು. ಹೆಂಡ್ತಿ ಕೇಳ್ತಾಳೆ, ಏನು ಹೇಳ್ಬೇಕು ತಿಳ್ಕೊಂಡು ಅಲ್ಲಿ ಒಂದು 4 ಕಲ್ಲ ಕಟ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಮನೆಗೆ ಹೋದ. ಕಟ್ಕೊಂಡು ಸುಮ್ಮ ಹೋದ್ರಿ ಸಾಹುಕಾರ ಭೇಟಿಯಾಗಿ ಪುಣ್ಯ ಕೊಟ್ಟು ಬಂದ್ರಿ, ಏನು ಕೊಟ್ರಿ ಅಂತ ಕೇಳಿದ್ರಿ ಹೆಂಡ್ತಿ. ಮಾತಾಡಲಿಲ್ಲ. ಅದು ತೆಗೆದು ಇಟ್ಟ. ಹೆಂಡ್ತಿ ಒಯ್ದು ಜಗಲಿ ಮೇಲೆ ಇಟ್ಟು ತೆಗೆದು ನೋಡ್ತಾಳೆ, ಅವೆಲ್ಲ ಹಳ್ಳ ಬಂಗಾರ ಆಗಿತ್ತು. ಇಷ್ಟು ಕೊಟ್ರಿ ಸಾಹುಕಾರರು, ಏನು ಕೊಟ್ರಿ, ಏನು ಹೇಳಿದ್ರಿ? ಸುಮ್ಮ ಕುಂತಂದ. ಸಾಹುಕಾರ ಅಂತ ಹೋಗಿಲ್ಲ ಹುಚ್ಚಿ. ಹಡದ 4 ಮರಿ ತಗೊಂಡು ಉಪವಾಸ ಕರಿತಿತ್ತು. ಅದು ಜೀವ, ಅದರೊಳಗೆ ಪರಮಾತ್ಮ ಅದಾನ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಪಂಡಿತರು ಅಂತ ಯಾರಿಗಂತಾರ ಅಂದ್ರೆ ಗೀತಾದಾಗ ಅರ್ಜುನ ಹೇಳ್ಯಾನ. ಪರಮಾತ್ಮ ಆಕಳ, ಆನೆ ಇವೆಲ್ಲ, ಒಬ್ಬ ಚಾಂಡಾಲ, ಒಂದು ನಾಯಿ
ಇವೆಲ್ಲದರಲ್ಲಿ ಪರಮಾತ್ಮ ನೋಡೋನಿ ಪಂಡಿತ್ ಅಂತಾರಂತ ಗೀತಾದಾಗ ಹೇಳ್ಯಾನ. ಅದಕ್ಕೆ ಆ ಮರಿಗಳದು ಚೀರುದು, ಆ ತಾಯಿ ಹಸ್ತು ನನ್ನ ಕಡೆ ನೋಡೋದು ನೋಡಿ ಅನ್ನ ಹಾಕೀನಿ, ನೀ ಏನು ಕೇಳ್ತಿ ಅಂತ ಆ ಕಲ್ಲು ಹಳ ತೊಗೊಂಡೆ ಬಂದಿ. ರತ್ನ ಅದಾವ್ರಿ, ರತ್ನ ಹಳ್ಳಲ್ಲವು. ಹೆಂಡತಿ ಹೇಳ್ತಾನೆ, ಪ್ರಾಣ ಬಿಡ್ತಕ್ಕಂಥ ದುಃಖಿಗಳಾದ ಜೀವನರಿಗೆ ನೀವು ಅನ್ನದಾನ ವಸ್ತ್ರದಾನ ಇವೆಲ್ಲ ಮಾಡಿದ್ರಿ ಅಂದ್ರೆ ಪರಮಾತ್ಮ ನಿನಗೆ ಬೇಡಿದ್ದನ್ನು ಕೊಡುವ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ಬೇಡದ್ದು ಕೊಡ್ತಾನೆ ಹುಚ್ಚಿ. ಅದಕ್ಕೆ ಲಕ್ಷ್ಯಗಳು ಸದಾ ಮನುಷ್ಯನೇ ದಿನಂಪ್ರತಿ ಈ ಕೈಯಿಂದ ಏನರೆ ಎಷ್ಟರೆ ನಿಮ್ಮ ಸಂಸಾರಕ್ಕೆ ತ್ರಾಸು ಮಾಡ್ಕೊಳ್ಳಾರ್ದಂಗೆ. ಎಷ್ಟೋ ಒಂದು ಉಪವಾಸ ಬಿಟ್ಟು ಅನ್ನ ಕೊಟ್ಟಾರೆ, ಬತ್ಲೆಯಿಂದ ಅರಿವಿ ಕೊಟ್ಟಾರೆ, ಮನೆ ಬಂದು ಮನೆ ಕೊಟ್ಟಾರೆ, ಹೊರಗೆ ಕುಂತಾರೆ. ನಮ್ಮ ಬುದ್ಧಿ ನಮ್ಮ ಶಕ್ತಿ ಅಷ್ಟಿಲ್ಲ. ನಮ್ಮ ಕೈಲಿ ಆದಷ್ಟು ಅರ್ಧ ರೊಟ್ಟಿ 10 ಪೈಸೆ, 1 ಮೀಟ್ರ್ ಅರಿವಿ, ಬತ್ಲೆಯಾಗಿ ತಿರುಗಾಡ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಅರಿವಿ. ನಿಮ್ಮ ಮಕ್ಕಳಿಗೆ ಹಬ್ಬಕ್ಕೆ ನೀವು ಪ್ಯಾಂಟ ಹೊಲಿಸ್ತೀರಿ 10,000 ರೂಪಾಯಿ. ಬತ್ಲೆ ತಿರುಗಾಡೋ ಮಕ್ಕಳಿಗೆ ಒಂದು 100 ರೂಪಾಯಿ ಅರಿವಿ ತಂದ್ರೆ ಪುಣ್ಯ. ನಿಮ್ಮ ಮಕ್ಕಳಿಗೆ 10,000 ರೂಪಾಯಿ ಅರಿವಿ ಹೊಲಿಸಿದ್ರೆ ಪುಣ್ಯ ಇಲ್ಲ. ಕೊಡಬೇಕು. ನೀವು ಬೇಕಾದ್ರೆ ಮನ್ಯಾಗ ಮಕ್ಕಳಿಗೆಲ್ಲ ಅಮೃತ ಆಹಾರ ನೀಡ್ರಿ, ಪುಣ್ಯ ಇಲ್ಲ. ಬಡಬಗ್ಗರಿಗೆ ಏನಪ್ಪ ಒಂದು ಅರ್ಧ ರೊಟ್ಟಿ ಕೊಟ್ಟರೆ ಪುಣ್ಯ. ಪುಣ್ಯ ಗಳಿಸೋದಕ್ಕೆ ರೊಕ್ಕ ಹತ್ತಂಗಿಲ್ಲ, ಪುಣ್ಯ ಗಳಿಸೋದಕ್ಕೆ ಬಹಳ ಅರಿವು ಹತ್ತಂಗಿಲ್ಲ, ಪುಣ್ಯ ಗಳಿಸೋಕ್ಕೆ ಬಹಳ ಅನ್ನ ಹತ್ತಂಗಿಲ್ಲ. ಪುಣ್ಯಾತ್ಮರೇ, ಅದಕ್ಕೆ ಮನಸ್ಸು ಬೇಕು, ಅದಕ್ಕೆ ಹೃದಯ ಬೇಕು. ಆ ಪುಣ್ಯನೇ ನಿಮ್ಮ ಮುಂದಿನ ಜನ್ಮದ ಆಸ್ತಿ. ಮಕ್ಕಳಿಗೆ ಆಸ್ತಿ ಇಡಬೇಡ್ರಿ, ಪುಣ್ಯ ಇಡ್ರಿ. ಆ ಪುಣ್ಯ ಅವ್ರನ್ನ ಕಾಪಾಡ್ತದೆ. ಅಂಥ ಪುಣ್ಯ ಇತ್ತು ಅಂತ ಕೇಳಿದರೆ ಮನುಷ್ಯನ ಜೀವನದಲ್ಲಿ ಅವ ಸುಖಿ ಆಗ್ತಾನೆ. ಅಂಥ ಸದ್ಬುದ್ಧಿ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ 2 ಮಾತು.